ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಯಾವುದು ಆಗತ್ತೋ ಆಗೋದಿಲ್ಲೋ ಆಗಬಹುದೋ ಆಗಲಿಕ್ಕಿಲ್ವೋ ಆಗುವುದಾದರೆ ಯಾವಾಗ ಆಗಬಹುದು ಅನ್ನುವ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ವಲ್ಲ 10 ದಿನಗಳಿಂದ. ಅದು ನಿನ್ನೆ ರಾತ್ರಿ ಆಯಿತು. ನಿನ್ನೆ ಮಧ್ಯರಾತ್ರಿ ಅಮೆರಿಕ ರಣರಂಗವನ್ನು ಪ್ರವೇಶಿಸಿತು B-2 ಯುದ್ಧ ವಿಮಾನಗಳ ಮೂಲಕ. ಅಮೆರಿಕದ ಬಾಂಬರ್ಗಳು ಟೇಕ್ ಆಫ್ ಆಗಿ 18 ತಾಸು ನಾನ್ ಸ್ಟಾಪ್ ಜರ್ನಿ ಮಾಡಿ, ಅದರಲ್ಲಿ 12 ತಾಸು ಹೆಚ್ಚು ಕಡಿಮೆ ಅವ್ರ ಏರ್ ಸ್ಪೇಸ್ನಲ್ಲೇ ಇದ್ದರು. ನಾನ್ ಸ್ಟಾಪ್ ಜರ್ನಿ, 18 ಗಂಟೆಗಳ ನಾನ್ ಸ್ಟಾಪ್ ಜರ್ನಿ ಮಾಡಿ ಇರಾನಿನ ಏರ್ ಸ್ಪೇಸ್ ಅನ್ನು ಪ್ರವೇಶಿಸಿದವು. 35 ನಿಮಿಷ 7 ಬಾಂಬರ್ಗಳು ಇರಾನಿನ ಏರ್ ಸ್ಪೇಸ್ನಲ್ಲಿದ್ದವು. ಟಾರ್ಗೆಟ್ ಕ್ಲಿಯರ್ ಇತ್ತು. 3 ಅಣುಸ್ಥಾವರಗಳು, 3 ಅಣು ಕೇಂದ್ರಗಳು. ಎಲ್ಲೆಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇತ್ತು ಇರಾನ್, ಅವುಗಳನ್ನು ಹೊಡೆದು ಹಾಕುವ ಟಾರ್ಗೆಟ್ ಕ್ಲಿಯರ್ ಆಗಿತ್ತು. ಅದಕ್ಕಾಗಿಯೇ ತಯಾರಿಸಿದ ವಿಶೇಷವಾದ ಬಾಂಬ್ಗಳನ್ನು ತಂದಿದ್ರು. ಒಂದೊಂದು ಬಾಂಬ್ 13,000 kg ತೂಕ ಇರುತ್ತೆ ಒಂದೊಂದು ಬಾಂಬ್. ಅವುಗಳನ್ನು ಪ್ರಿಸೈಸ್ ಆಗಿ ಆ ಅಣು ಕೇಂದ್ರಗಳ ಮೇಲೆ ಹಾಕಿದ್ರು, ನುಗ್ಗಿಸಿದ್ರು. ಬಂದ್ ಕೆಲಸ ಆಯಿತು ಅಂತ ವಿಮಾನಗಳನ್ನು ತಿರುಗಿಸ್ಕೊಂಡು ಮತ್ತೆ 18 ತಾಸು ಜರ್ನಿ ಮಾಡಿ ಅಮೆರಿಕಕ್ಕೆ ವಾಪಸ್ಸು. B-2 ಬಾಂಬರ್ಗಳು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. GBU ಬಾಂಬ್ನಿಂದ ಈ ಅಟ್ಯಾಕ್ ಮಾಡಿದ್ರು. ಗ್ರೌಂಡ್ ಬ್ರೇಕಿಂಗ್ ಯೂನಿಕ್ಸ್ ಅಂತ ಕರೀತಾರೆ GBU. ಅವುಗಳನ್ನು ಬಳಸಿ ಈ ದಾಳಿ ಮಾಡಿದ್ರು. 7 BT ಬಾಂಬರ್ಗಳನ್ನು ಅಮೆರಿಕ ಈ ಕಾರ್ಯಾಚರಣೆಗೆ ಬಳಸಿಕೊಂಡಿತು. ಆ 7 ಬಾಂಬರ್ಗಳ ಪ್ರೊಟೆಕ್ಷನ್ಗೆ ಸುತ್ತಲೂ 75 ಮಿಲಿಟರಿ ಜೆಟ್ಗಳಿದ್ದು, ಯುದ್ಧ ವಿಮಾನಗಳು. 75 ಯುದ್ಧ ವಿಮಾನಗಳ ರಕ್ಷಣೆಯಲ್ಲಿ ಆ 7 ಬಾಂಬರ್ಗಳು ಹಾರ್ಕೊಂಡು ಬಂದವು. ಆ 7 ಯುದ್ಧ ವಿಮಾನಗಳ 18 ಗಂಟೆಗಳ ಜರ್ನಿಗೆ ಮಧ್ಯದಲ್ಲಿ ಇಂಧನ ಖಾಲಿ ಆದರೆ ಅವುಗಳ ರೀಫ್ಯೂಲಿಂಗ್ ಮಾಡಬೇಕಾಗಿತ್ತು ಮತ್ತು ಪೆಟ್ರೋಲ್ ತುಂಬಿಸಬೇಕಾಗಿತ್ತು. ಅದಕ್ಕಾಗಿ 10 ರೀಫ್ಯೂಲಿಂಗ್ ವಿಮಾನಗಳು ಬಂದಿದ್ವು. ಇರಾನಿನ 3 ಅಣು ಕೇಂದ್ರಗಳನ್ನು ಧ್ವಂಸ ಮಾಡೋದಕ್ಕೆ ಅಮೆರಿಕ ಟೋಟಲ್ ಆಗಿ ಬಳಸಿದ್ದು 125 ವಿಮಾನಗಳನ್ನು. 7 B-2 ಬಾಂಬರ್ಗಳು, ಅವುಗಳ ರಕ್ಷಣೆಗೆ 75 ಫೈಟರ್ ಜೆಟ್ಗಳು, ಒಂದು 10 ರೀಫ್ಯೂಯಲಿಂಗ್ ವಿಮಾನಗಳು. ಧ್ವಂಸ ಆದಮೇಲೆ ನೋಡ್ಬೇಕಲ್ಲ ಏನೇನಾಯಿತು ಅಂತ. ಅದಕ್ಕೊಂದಷ್ಟು ಸರ್ವೇಲೆನ್ಸ್ ವಿಮಾನಗಳು ಎಲ್ಲ ಸೇರಿ 125 ಯುದ್ಧ ವಿಮಾನಗಳನ್ನು ಅಮೆರಿಕ ಬಳಸ್ತು ನಿನ್ನೆ ರಾತ್ರಿ. ಟೋಟಲ್ 37 ಗಂಟೆಗಳ ಕಾರ್ಯಾಚರಣೆ ಇದು 3 ಅಣು ಕೇಂದ್ರಗಳನ್ನು ಧ್ವಂಸ ಮಾಡೋದಕ್ಕೆ. ಗೈಡೆಡ್ ಬಾಂಬ್ ಯೂನಿಕ್ ಅಥವಾ GBU, ಬಂಕರ್ ಬ್ಲಾಸ್ಟರ್ ಅಂತ ಶಾರ್ಟಾಗಿ ಕರೀತಾರೆ, ಬಂಕರ್ ಬ್ಲಾಸ್ಟರ್. ಇವುಗಳನ್ನು ಬಳಸಿದ್ರು. 13 ಟನ್ ಒಂದೊಂದು ಬಾಂಬಿನ ತೂಕ. ಭೂಮಿಯ ಒಳಗೆ 200 ಮೀಟರ್ ಒಳಗಡೆ ಬಂಕರ್ಗಳಿದ್ರೂ ಕೂಡ ಅವುಗಳನ್ನು ಧ್ವಂಸ ಮಾಡುವ ಸಾಮರ್ಥ್ಯ ಈ ಬಾಂಬ್ಗಳಿಗಿದೆ. 200 ಮೀಟರ್ ಒಳಗಡೆ. ದಾಳಿಯ ಮೊದಲು, ದಾಳಿಯ ನಂತರ ಅಣು ಕೇಂದ್ರಗಳು ಹೆಂಗಿದ್ವು ಅನ್ನುವ ಸ್ಯಾಟಲೈಟ್ ಇಮೇಜ್ಗಳು ಬಂದಿದ್ದಾವೆ. ಫೋರ್ಡೋ, ನಟಾನ್ಸ್ ಮತ್ತು ಇಸ್ಫಹಾನ್ 3 ಅಣು ಕೇಂದ್ರಗಳು. ಫೋರ್ಡೋ ಅಣ್ವಸ್ತ್ರ ಕೇಂದ್ರ, ನಟಾನ್ಸ್ ಅಣ್ವಸ್ತ್ರ ಕೇಂದ್ರ, ಇಸ್ಫಹಾನ್ ಅಣ್ವಸ್ತ್ರ ಕೇಂದ್ರ. ದಾಳಿಗೊಳಗಾಗೋದಕ್ಕಿಂತ ಮುಂಚೆ, ದಾಳಿಯಾದ ನಂತರ 2 ದೃಶ್ಯಗಳು ಕ್ಲಿಯರ್ ಇದ್ದಾವೆ. ಅಮೆರಿಕ ಬಳಸಿದ ಈ B-2 ಬಾಂಬರ್ಗಳ ಕಥೆನೇ ಇಂಟ್ರೆಸ್ಟಿಂಗ್. ಇಂಥ 21 ಬಾಂಬರ್ಗಳನ್ನು ಅಮೆರಿಕ ಇಟ್ಟುಕೊಂಡಿದೆ. ಇವುಗಳನ್ನು ಯಾವ ದೇಶಕ್ಕೂ ಅವರು ಮಾರೋದಿಲ್ಲ. ಇದರಲ್ಲಿನ ಟೆಕ್ನಾಲಜಿ ಅದು ಎಷ್ಟು ಯೂನಿಕ್ ಆಗಿದೆ ಅಂದರೆ, ಇವುಗಳ ಹತ್ತಿರಕ್ಕೂ ಇನ್ನೊಬ್ಬರು ಬರೋದು ಅಮೆರಿಕಕ್ಕೆ ಇಷ್ಟ ಇಲ್ಲ. ಇವುಗಳ ಹತ್ತಿರಕ್ಕೂ ಸೈಜ್ನಲ್ಲಿ ಬಹಳ ದೊಡ್ಡದಿದು. ಫೈಟರ್ ಜೆಟ್ಗಳನ್ನು ನೋಡಿದ್ದೀವಲ್ಲ,
ಅವುಗಳನ್ನು ಇವುಗಳ ಪಕ್ಕದಲ್ಲಿ ನಿಲ್ಲಿಸಿದ್ರೆ ಅವು ಟಾಯ್ ಕಂಡಂಗೆ ಕಾಣಿಸ್ತವೆ, ಅಷ್ಟು ದೊಡ್ಡದಿದೆ ಸೈಜ್ನಲ್ಲಿ. ಇಲ್ಲಿ ನೋಡಿದಾಗ ಯಾವುದೋ ಒಂದು ಯುದ್ಧ ವಿಮಾನದ ಸೈಜೇ ಇರಬಹುದು ಅಂತ ಅನಿಸುತ್ತೆ. ಹದಿನೆಂಟು ತಾಸು ಹಾರಿಕೊಂಡು ಬಂದ್ವಿ ನಾನ್ ಸ್ಟಾಪ್. ಒಂದು ತಾಸು ಒಂದು ಬೀಟು ಹಾರಬೇಕು ಅಂದರೆ ಇಂಡಿಯನ್ ರುಪೀಸಲ್ಲಿ 1,29,00,000 ಖರ್ಚು ಬರುತ್ತೆ. 1,29,00,000 ಒಂದು ಬಾಂಬರ್ 1 ಗಂಟೆ ಹಾರೋದಕ್ಕೆ. 1,29,00,000. 37 ತಾಸು 7 ಬೀಟುಗಳ ಹಾರಾಟ ನಡೆಸಿದ್ವು ಅಂದರೆ ಕೇವಲ ಈ 7 ಹಾರಾಟ ನಡೆಸಿದ್ದಕ್ಕೆ 334 ಕೋಟಿ ಅಮೆರಿಕಕ್ಕೆ ಬಂದಿರುವ ಖರ್ಚು. 334 ಕೋಟಿ ಖರ್ಚಾಗಿದೆ 37 ತಾಸು ಹಾರಿಸ್ಕೊಂಡು ಬಂದಿದ್ದಕ್ಕೆ. ಇನ್ನು ಬಾಂಬ್ ಹಾಕಿದ್ರಲ್ಲ GBU, ಒಂದರ ಬೆಲೆ 172 ಕೋಟಿ ರೂಪಾಯಿ. ಒಂದು ಬಾಂಬಿನ ಬೆಲೆ ಇದು. GBU ಒಂದರ ಬೆಲೆ 14 ಹಾಕಿದ್ದಾರೆ ನೆನ್ನೆ. 2,408 ಕೋಟಿ ರೂಪಾಯಿ ಬಾಂಬಿನ ಖರ್ಚಾಯಿತು. 334 ಕೋಟಿ ಯುದ್ಧ ವಿಮಾನಗಳನ್ನು ಹಾರಿಸಿಕೊಂಡು ಬಂದಿದ್ದರ ಖರ್ಚು, 2,408 ಕೋಟಿ ರೂಪಾಯಿ ಬಾಂಬಿನ ಖರ್ಚು. ಇದು ಬರೀ ಬೀಟದ ಲೆಕ್ಕ ಹೇಳೋದು ನಾನು. ಟೋಟಲ್ 125 ವಿಮಾನ ಹಾರಿಸಿದ್ರಲ್ಲ, ಅಂದರೆ ಇವುಗಳನ್ನು ಬಿಟ್ಟು ಕೂಡ 118 ವಿಮಾನ ಅಡಿಷ್ನಲಿ ಹಾರ್ಕೊಂಡು ಬಂದವಲ್ಲ, ಅವುಗಳ ಖರ್ಚು ಬೇರೆ. ಮತ್ತೆ ಅವುಗಳ ಖರ್ಚು ಬೇರೆ. ವೈಟ್ಮನ್ ಏರ್ ಬೇಸ್, ಅಮೆರಿಕದಿಂದ ಟೇಕ್ ಆಫ್ ಆದ ವೈಟ್ಮನ್ ಏರ್ ಬೇಸ್ನಿಂದ 11,170 ಕಿಲೋಮೀಟರ್ ದೂರ ಇರಾನ್ ವಾಯುಗಡಿ ಪ್ರವೇಶ ಮಾಡಬೇಕು ಅಂದರೆ 11,170 ಕಿಲೋಮೀಟರ್ ದೂರದಿಂದ ಹಾರಿಕೊಂಡು ಬಂದು ವಾಯುಗಡಿ ಪ್ರವೇಶ ಮಾಡೋದಕ್ಕೆ. ವಾಯುಗಡಿ ಪ್ರವೇಶ ಮಾಡಿದ ಮೇಲೆ ಒಳಗಡೆ ಹಾರಿಸಿದ ಅದು ಬೇರೆ ಲೆಕ್ಕ. ಫೋರ್ಡೋ ಅಣುಸ್ಥಾವರ ಇರಾನ್ ಮತ್ತು ಇಸ್ರೇಲ್ ಎರಡಕ್ಕೂ ಟಾರ್ಗೆಟ್ ಆಗಿದ್ದದ್ದು ಅದೇ. ಪ್ರಪಂಚದಲ್ಲೇ ಅತ್ಯಂತ ಸುರಕ್ಷಿತ ಅಣುಸ್ಥಾವರಗಳ ಪೈಕಿ ಒಂದು. ಟೆಹರಾನ್ನಿಂದ ದಕ್ಷಿಣದ ಕಡೆ 30 ಕಿಲೋಮೀಟರ್ ದೂರದಲ್ಲಿತ್ತಿದ್ದು. ಬೆಟ್ಟಗಳ ಒಳಗೆ 80ರಿಂದ 90 ಅಡಿ ಬೆಟ್ಟದ ಒಳಗಿತ್ತು ಅಣ್ವಸ್ತ್ರ ಘಟಕ. ಯುರೇನಿಯಂ ಎನ್ರಿಚ್ಮೆಂಟ್ ನಡೀತಾ ಇತ್ತಲ್ಲಿ. ಅದಕ್ಕಾಗಿಯೇ ನಿರ್ಮಿಸಲಾಗಿದ್ದಂಥ ಘಟಕ. ಇಲ್ಲೊಂದು ಮುಂಚೆ ಅದನ್ನು ಬರೀ ಮಿಲಿಟರಿ ಬೇಸು ಅಂತ ಅನ್ಕೊಂಡಿದ್ರು. ಮಿಲಿಟರಿ ಬೇಸೇ ಆಗಿತ್ತು. ಅದನ್ನು ಮಾಡಿಫೈ ಮಾಡಿ ಇರಾನ್ ಅಣ್ವಸ್ತ್ರ ಕೇಂದ್ರವನ್ನಾಗಿ ಮಾಡಿತು. 5 ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಿದ್ವು ಇದಕ್ಕೆ. ಭದ್ರತೆ ಟಾಪ್ ನಾಚ್ ಭದ್ರತೆ ಇತ್ತು. ಅಂಥದ್ದೊಂದು ಭದ್ರತೆಯನ್ನು ಕೊಟ್ಟಿದ್ರು. ಸೇನಾ ನೆಲೆಯಾಗಿ ಶುರು ಮಾಡಿದ್ದನ್ನು ಆನಂತರ ಅಣ್ವಸ್ತ್ರ ಕೇಂದ್ರವನ್ನಾಗಿ ಇರಾನ್ ಪರಿವರ್ತನೆ ಮಾಡಿತ್ತು. 2009ರಲ್ಲಿ ಇರಾನ್ ಇಲ್ಲೊಂದು ಅಣ್ವಸ್ತ್ರ ಕೇಂದ್ರವನ್ನು ನಡೆಸ್ತಾ ಇದೆ ಅಂತ ಜಗತ್ತಿಗೆ ಗೊತ್ತಾಗಿದ್ದು 2009ರಲ್ಲಿ. ಅಲ್ಲಿ ತನಕ ಎಲ್ಲರೂ ಇದನ್ನು ಒಂದು ಸೇನಾ ನೆಲೆ ಅಂದ್ಕೊಂಡಿದ್ರು. ಇದನ್ನು ಧ್ವಂಸ ಮಾಡೋದಕ್ಕೆ 12 GBUಗಳನ್ನು ಅಮೆರಿಕ ಬಳಸಬೇಕಾಗಿ ಬಂತು. ಇದು ಒಂದರ ಮೇಲೆ 12, ಒಂದೊಂದರಲ್ಲೇ ಉಳಿದಿದ್ದ ಇನ್ನೆರಡರ ಕಥೆ ಒಂದೊಂದು ಬಾಂಬ್ನಲ್ಲೇ ಮುಗಿಸಿದ್ದಾರೆ. ಇದು ಒಂದಕ್ಕೆ 12 ಬೇಕಾಯಿತು. ನಟಾನ್ಸ್ ಮತ್ತು ಇಸ್ಫಹಾನನ್ನು ಧ್ವಂಸ ಮಾಡೋದಕ್ಕೆ ಒಂದೊಂದು GBUಗಳ ಸಾಕಾಯಿತು. ಇದಕ್ಕೆ ಅಷ್ಟು ಬೇಕಾಯಿತು. 12 ಬಂಕರ್ ಬ್ಲಾಸ್ಟರ್ಗಳು. ಇನ್ನು ನಟಾನ್ಸ್ ಟೆಹರಾನ್ನಿಂದ ಆಗ್ನೇಯ ಭಾಗದಲ್ಲಿ 200 ಕಿಲೋಮೀಟರ್ ದೂರದಲ್ಲಿದೆ. ಇರಾನಿನ ಪ್ರಮುಖ ಯುರೇನಿಯಂ ಶುದ್ಧೀಕರಣ ಘಟಕ. 60% ಯುರೇನಿಯಂ ಶುದ್ಧೀಕರಣ ಇಲ್ಲಾಗ್ತಾ ಇತ್ತು. 60% ಎನ್ರಿಚ್ಮೆಂಟ್ ಇಲ್ಲಾಗ್ತಾ ಇತ್ತು. ಇಸ್ಫಹಾನ್ ಟೆಹರಾನ್ನ ಆಗ್ನೇಯ ಭಾಗದಿಂದ 3,550 ಕಿಲೋಮೀಟರ್ ದೂರದಲ್ಲಿತ್ತು. ಯುರೇನಿಯಂ ಪರಿವರ್ತನೆ ಮತ್ತು ಸಂಶೋಧನಾ ಘಟಕ. ಇಲ್ಲಿ 1,000 ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ರಂತೆ. 1,000 ವಿಜ್ಞಾನಿಗಳು. ದಾಳಿಯ ನಂತರ ಡೊನಾಲ್ಡ್ ಟ್ರಂಪ್ ಜಗತ್ತು ಒಂದು ಸಂದೇಶ ಕೊಟ್ಟರು. ಹೌದು, ನಾವು ಮಾಡಿದ್ವಿ ಇದನ್ನು ಅಂತ. ವಿಶ್ವದ ನಂಬರ್ 1 ಭಯೋತ್ಪಾದನೆ ಪ್ರಾಯೋಜಕ ರಾಷ್ಟ್ರದಿಂದ ಪರಮಾಣು ಬೆದರಿಕೆಯನ್ನು ನಿಲ್ಲಿಸುವುದಕ್ಕೆ ನಾವು ಈ ದಾಳಿಯನ್ನು ಮಾಡಿದ್ವಿ. ಅಮೆರಿಕ ಮಿಲಿಟರಿ ಅದ್ಭುತವಾದ ಯಶಸ್ಸನ್ನು ಪಡೆದಿದೆ. ಇರಾನ್ನ ಪ್ರಮುಖ ಘಟಕಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೀವಿ. ಮಧ್ಯಪ್ರಾಚ್ಯವನ್ನು ಬೆದರಿಸುವ ಇರಾನ್ ಈಗ ಶಾಂತಿ ಸ್ಥಾಪನೆ ಮಾಡಬೇಕು. ಹಾಗೆ ಮಾಡದಿದ್ದರೆ ಇನ್ನೂ ಕಷ್ಟ ಅನುಭವಿಸಬೇಕಾಗಿ ಬರುತ್ತೆ ಅಂತ ಬೆಂಜಮಿನ್ ನೆತನ್ಯಾಹು ಇಸ್ರೇಲಿನ ಪ್ರಧಾನಿ ಡೊನಾಲ್ಡ್ ಟ್ರಂಪ್ರಿಗೆ ಅಭಿನಂದನೆಗಳನ್ನು ಹೇಳಿದ್ರು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಕ್ಕಾಗಿ. ಜಗತ್ತಿನ ಅತ್ಯಂತ ಅಪಾಯಕಾರಿ ಆಡಳಿತ, ಅಪಾಯಕಾರಿ ಶಸ್ತ್ರಾಸ್ತ್ರ ಹೊಂದದಂತೆ
ಡೊನಾಲ್ಡ್ ಟ್ರಂಪ್ ಈ ನಿರ್ಧಾರ ಕೈಗೊಂಡಿದ್ದಾರೆ. ಇದೊಂದು ಐತಿಹಾಸಿಕ ನಿರ್ಧಾರ, ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಟ್ರಂಪ್ ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ, ಶಕ್ತಿಯಿಂದ ಶಾಂತಿ ಅಂತ. ಶಕ್ತಿಯಿಂದ ಶಾಂತಿ, ಪೀಸ್ ಬೈ ಸ್ಟ್ರೆಂಗ್ತ್ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ ಇಬ್ರು ಮಾತಾಡಿದ್ದು. Massive precision strikes on the 3 key nuclear facilities in the Iranian regime, Fordow, Natanz, and Esfahan. Everybody heard those names for years as they built this horribly destructive enterprise. Our objective was the destruction of Iran's nuclear enrichment capacity and a stop to the nuclear threat posed by the world's #1 state sponsor of terror. Tonight, I can report to the world that the strikes were a spectacular military success. Iran's key nuclear enrichment facilities have been completely and totally obliterated. Iran, the bully of the Middle East, must now make peace. If they do not, future attacks will be far greater and a lot easier. Congratulations, President Trump. Your bold decision to target Iran's nuclear facilities with the awesome and righteous might of the United States will change history. In Operation Rising Lion, Israel has done truly amazing things. But in tonight's action against Iran's nuclear facilities, America has been truly unsurpassed. It has done what no other country on earth could do. History will record that President Trump acted to deny the world's most dangerous regime the world's most dangerous weapons. President Trump and I often say, peace through strength. First comes strength, then comes peace. ಶಕ್ತಿಯಿಂದ ಶಾಂತಿ, ಪೀಸ್ ಥ್ರೂ ಸ್ಟ್ರೆಂಗ್ತ್. ಮೊದಲು ಶಕ್ತಿ, ಆಮೇಲೆ ಶಾಂತಿ ಅಂದರು ಬೆಂಜಮಿನ್ ನೆತನ್ಯಾಹು, ಇಸ್ರೇಲಿನ ಪ್ರಧಾನಿ. ಈ ಪ್ರಿಸಿಷನ್ ಅಟ್ಯಾಕಿಗೆ ಅಮೆರಿಕ ಬಳಸಿದ B-2 ಬಾಂಬರ್ಗಳ ಬಗ್ಗೆ ತುಂಬ ಅಂದರೆ ತುಂಬ ಚರ್ಚೆ ಆಗ್ತಾ ಇದೆ. ಅಮೆರಿಕ ಸೇನೆಯ ಗಜಪಡೆ ಅಂತ ಕರೀತಾರೆ ಇದನ್ನು. 21 ಇದಾವೆ ಇಂಥವು ಅಮೆರಿಕದ ಹತ್ರ. 1988ರಲ್ಲೇ ಇವು ರೆಡಿ ಆದವು. ಅಮೆರಿಕದ ಒಂದು ಕಂಪನಿ ರೆಡಿ ಮಾಡುತ್ತೆ ಇದನ್ನು, ನಾರ್ತಪ್ ಗ್ರೂಮನ್ ಅಂತ. ನಾರ್ತಪ್ ಗ್ರೂಮನ್ ಅನ್ನುವ ಕಂಪನಿ 1988ರಲ್ಲೇ ಇವುಗಳನ್ನು ರೆಡಿ ಮಾಡಿದ್ರು. ಆದರೆ ಟೆಸ್ಟಿಂಗ್ ಆಗಿ ಅದು ಇದು ಆಗಿ ಅಂತಿಮವಾಗಿ ಅಮೆರಿಕನ್ ಸೇನೆಗೆ ಇದು ಸೇರ್ಪಡೆಯಾಗಿದ್ದು 1993ರಲ್ಲಿ. 4 ಎಂಜಿನ್ ಇದೆ ಈ ವಿಮಾನಕ್ಕೆ. F118GE ಎಂಜಿನ್ ಅಂತ ಕರೀತಾರೆ. 4 ಎಂಜಿನ್ಗಳನ್ನು ಹೊಂದಿರುವಂಥ ವಿಮಾನ ಒಂದು ಸಲ ಟೇಕ್ ಆಫ್ ಆದರೆ 11,000 ಕಿಲೋಮೀಟರ್ ನಾನ್ ಸ್ಟಾಪ್ ಹಾರಬಲ್ಲದು. 11,000 ಕಿಲೋಮೀಟರ್, 50,000 ಅಡಿ ಎತ್ತರದಲ್ಲಿ ಹಾರುತ್ತೆ. ಇದರದ್ದು ಸ್ಟ್ರೆಂಗ್ತ್ ಏನಂದರೆ ಸ್ಟೆಲ್ತ್ ಅಂತ ಕರೀತಾರೆ. ಸ್ಟೆಲ್ತ್ ಅಂದರೆ ರಡಾರ್ಗಳ ಕಣ್ಣು ತಪ್ಪಿಸಿ ಹಾರುವ ಸಾಮರ್ಥ್ಯ. ರಡಾರ್ಗಳ ಕಣ್ಣು ತಪ್ಪಿಸಿ ಅಂದರೆ ಯಾವುದೋ ದೇಶದ ಮೇಲೆ ಇದು ಹಾರ್ತಾ ಇದೆ ಅಂತಂದರೆ ಆ ದೇಶದ ಗಡಿಯಲ್ಲಿರುವಂಥ ರಡಾರ್ಗಳಿಗೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ, ಗೊತ್ತೇ ಆಗೋದಿಲ್ಲ ಇಂಥದ್ದೊಂದು ವಿಮಾನ ಬಂದಿದೆ ಅಂತ. ಇದರ ಅತಿ ದೊಡ್ಡ ಸ್ಟ್ರೆಂಗ್ತ್ ಅದು. ಸ್ಟೆಲ್ತನ್ನು ಹೆಂಗೆ ಅಚೀವ್ ಮಾಡಿದ್ರು ಅಂದರೆ ಬಾಡಿ ಇರುವ ರೀತಿಯಿಂದ ಅಂತೆ. ವಾಟ್ ಈಸ್ ರಡಾರ್? ಕೆಳಗಿನಿಂದ ಒಂದಷ್ಟು ರೇಗಳನ್ನು ಹಾರಿಸುತ್ತೆ ಮೇಲೆ, ಅದು ಮೇಲ್ಗಡೆ ವಿಮಾನ ಇದ್ದರೆ ಅದಕ್ಕೆ ವಿಮಾನಕ್ಕೆ ಬಡಿದು ವಾಪಸ್ ರಡಾರಿಗೆ ಬಂದಾಗ ಓ ಇಲ್ಲೊಂದು ವಿಮಾನ ಇದೆ ಅಂತ ಗೊತ್ತಾಗೋದು. ಇಲ್ಲಿಂದ ಹೊರಟಂಥ ಕಿರಣಗಳು ವಿಮಾನಕ್ಕೆ ಬಡಿದು ವಾಪಸ್ ಬಂದಾಗ. ಇದು ಈ ವಿಮಾನದ ರಚನೆ ಹೆಂಗಿದೆ ಅಂತಂದರೆ ಇದಕ್ಕೆ ಬಡಿದ ರಡಾರ್ನ ಕಿರಣಗಳು ವಾಪಸ್ ಹೋಗೋದಿಲ್ಲ, ಡಿವಿಯೇಷನ್ ಆಗಿ ಮೇಲೆ ಹೋಗ್ಬಿಡುತ್ತೆ ಅಂತ. ಅದಕ್ಕೆ ವಿಮಾನದ ಕೆಳಭಾಗ ಹಂಗಿದೆ. ರಡಾರ್ನಿಂದ ಹೊಂಟಂಥ ರೇಸ್ ವಿಮಾನಕ್ಕೆ ಬಡಿದು ವಾಪಸ್ ಬಂದಾಗ ರಡಾರಿಗೆ ಗೊತ್ತಾಗೋದು ಇಲ್ಲೊಂದು ವಿಮಾನ ಇದೆ ಅಂತ. ಇದು ಅದಕ್ಕೆ ತಾಗಿ ಮೇಲೆ ಹೋಗುತ್ತೆ. ಅದಕ್ಕೆ ಕಾಂಟ್ರಿಬ್ಯೂಷನ್ ಇದರ ಏನೋ ಬಾಡಿಯ ಇದರ ಕೆಳಭಾಗನೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದಕ್ಕೆ ಬಳಸಲಾಗಿರುವ ಬಣ್ಣ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತಂತೆ. ರಡಾರ್ ರೇಸನ್ನು ರಿಫ್ಲೆಕ್ಟ್ ಮಾಡೋದಿಲ್ಲ ಅಂತೆ ಬಣ್ಣ, ಅದು ತನ್ನೊಳಗೆ ಹೀರ್ಕೊಂಡ್ಬಿಡುತ್ತೆ. ಗೊತ್ತೇ ಆಗೋದಿಲ್ವಾ ಶತ್ರು ದೇಶದ ರಡಾರ್ಗೆ ಇಂಥದ್ದೊಂದು ವಿಮಾನ ಬರ್ತಾ ಇದೆ ಅಂತ. ರಡಾರ್ನಲ್ಲಿ ಇನ್ಫಾರ್ಮೇಷನ್ ಬರುತ್ತಲ್ಲ ಮೇಲೆ ಹಾರ್ತಾ ಇರೋದೇನು ಅಂತ. ಅಬ್ಬಬ್ಬ ಅಂದರೆ 3 ರಿಂದ 3.5 ಅಡಿ ಅಗಲದ ಒಂದು ವಸ್ತು ಹೋಗ್ತಾ ಇರೋ ಹಂಗೆ ಕಾಣಿಸುತ್ತಂತಿದು. 3 ರಿಂದ 3.5 ಅಡಿ ಅಗಲದ ವಸ್ತು ಅಂದರೆ ದೊಡ್ಡದೊಂದು ಹದ್ದು ಹಾರ್ತಾ ಇರ್ಬೋದಪ್ಪ, ಅಷ್ಟು ಮಾತ್ರ ಕಾಣಿಸುತ್ತೆ. ಅದರ ಸೈಜ್ ನೋಡಿ, ಅನಾಹುತಕಾರಿ ಸೈಜಿನ ಈ ವಿಮಾನ ಗೊತ್ತಿಲ್ಲ ನಮ್ಮ ತಲೆ ಮೇಲೆ ಯಾವಾಗ ಹಾರ್ಕೊಂಡು ಹೋಗಿರುತ್ತೋ.
ಸ್ಟೆಲ್ತ್ ಇದರ ಸ್ಟ್ರೆಂತ್, ಸ್ಟೆಲ್ತ್ ಸ್ಟ್ರೆಂತ್ ಇದು. ಯಾವ ಅತ್ಯಾಧುನಿಕ ರಡಾರ್ನ ಕಣ್ಣಿಗೆ ಕೂಡ ಕಾಣೋದಿಲ್ಲ. 11,000 ಕಿಲೋಮೀಟರ್ ನಾನ್ ಸ್ಟಾಪ್ ಹಾರಬಲ್ಲದು, 18,000 kg ತನಕದ ಬಾಂಬನ್ನು ತಗೊಂಡು ಹೋಗಬಲ್ಲದು. ತಂತ್ರಜ್ಞಾನ ತುಂಬ ಸೀಕ್ರೆಟ್ ಆಗಿದೆ. ಈ ವಿಮಾನವನ್ನು ಅಮೇರಿಕ ಯಾವ ದೇಶಕ್ಕೂ ಕೊಡೋದಿಲ್ಲ. ಎಕ್ಸ್ಕ್ಲೂಸಿವ್ಲಿ ನಮಗೆ ಮಾತ್ರ, ನಮ್ಮ ಏರ್ಫೋರ್ಸಿಗೆ ಮಾತ್ರ ಅಂತ ಅಮೇರಿಕ ಇಟ್ಕೊಂಡಿರೋದು. 18,000 ಕೋಟಿ ಒಂದು ವಿಮಾನದ ರೇಟ್ ಇದು. ಒಂದು ವಿಮಾನ ತಯಾರು ಮಾಡೋದಕ್ಕೆ 18,000 ಕೋಟಿ ಖರ್ಚಾಗುತ್ತೆ. ನ್ಯೂಕ್ಲಿಯರ್ ಬಾಂಬ್ಗಳನ್ನು ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಇದೆ. ಬಹಳ ಜನ ಕೇಳ್ತಾ ಇದ್ರು, 18 ತಾಸು ನಾನ್ ಸ್ಟಾಪ್ ಹಾರಿಸಿದ್ರೆ ಪೈಲಟ್ಗಳ ಕಥೆ ಏನು? ಅಟ್ಲೀಸ್ಟ್ 1-2 ಅವರ್ ಆಗಬೇಕಲ್ಲ ಅವರಿಗೆ, ಪೈಲಟ್ಗಳಿಗೆ. 18 ತಾಸು ಹಂಗೆ ಕೂತ್ಕೊಂಡಿರ್ತಾರ ಅಂತ. ಒಳಗೆ ಟಾಯ್ಲೆಟು ಇದೆ, ಇದಕ್ಕೆ ಬೆಡ್ ಇದೆ. ಪೈಲಟ್ಗಳಿಗೆ ರೆಸ್ಟ್ ಮಾಡೋದಕ್ಕೆ ಬೆಡ್ಡು, ಫ್ರಿಡ್ಜು, ತಿನ್ನೋದಕ್ಕೆ ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ಹೊಂದಿರುವಂಥ ವಿಮಾನ 2030 ತನಕ ಅಮೇರಿಕ ಈ B-2 ಬಾಂಬರ್ಗಳನ್ನು ಸರ್ವಿಸ್ನಲ್ಲಿ ಇಟ್ಕೊಳ್ಳುತ್ತೆ. ಈಗಾಗಲೇ ಇದರ ನೆಕ್ಸ್ಟ್ ವರ್ಷನ್ ಮೇಲೆ ವರ್ಕ್ ಶುರುವಾಗಿದೆ. 2030ಕ್ಕೆ ಇವುಗಳನ್ನು ಸರ್ವಿಸ್ನಿಂದ ರಿಟೈರ್ ಮಾಡಿದ ನಂತರ ಇವುಗಳ ಪ್ಲೇಸಿಗೆ ಯಾವ ವಿಮಾನ ಬರಬೇಕು ಅನ್ನೋದರ ಮೇಲೆ ಈಗಾಗಲೇ ವರ್ಕ್ ಶುರು ಆಗಿದೆ. B-21A ಅಂತ ಆ ವಿಮಾನಕ್ಕಿರುವ ಹೆಸರು, ಅದಿನ್ನೂ ತಯಾರಾಗಿಲ್ಲ. 2030ಕ್ಕೆ ಸರ್ವಿಸಿಗೆ ಬರೋದಕ್ಕೆ ಅಮೇರಿಕ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಅಣು ಕೇಂದ್ರಗಳನ್ನು ಧ್ವಂಸ ಮಾಡ್ತು ಅಮೇರಿಕ. ಅಮೇರಿಕದ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡೆ ಅವ್ರು ಹೇಳ್ತಿದ್ದಾರೆ, ಇರಾನಿನ ಯುರೇನಿಯಮನ್ನು ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ ಅಂತ. ಎಕ್ಸ್ಪೆಕ್ಟೆಡ್ ರೀ, ಇದೇನು ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ. ಇರಾನಿಗೆ ಗೊತ್ತಿತ್ತು ಇವತ್ತಲ್ಲ ನಾಳೆ ನಮ್ಮ ಅಣು ಕೇಂದ್ರಗಳ ಮೇಲೆ ದಾಳಿ ಆಗುತ್ತೆ ಅಂತ. ಫೋರ್ಡೋದಲ್ಲಿ ಸುಮಾರು 400 kg ಎನ್ರಿಚ್ಡ್ ಯುರೇನಿಯಮನ್ನು ಇಟ್ಕೊಂಡಿತ್ತಂತೆ ಇರಾನ್. 60% ಎನ್ರಿಚ್, 408 kg ಇತ್ತಂತೆ ರಿಪೋರ್ಟ್ಸ್ ಪ್ರಕಾರ. 1 ತಿಂಗಳಿಗೆ 30 kg ಯುರೇನಿಯಮನ್ನು ಎನ್ರಿಚ್ ಮಾಡುವ ಕೆಪಾಸಿಟಿಯನ್ನು ಇರಾನ್ ಹೊಂದಿತ್ತು ಅಂತ ಹೇಳ್ತಾರೆ. ಇಷ್ಟು ತಿಂಗಳುಗಳಿಂದ ಮಾಡಿ ಇಟ್ಕೊಂಡಿದ್ದು 408 kg ಆಗಿತ್ತು. ಆ 408 kg ಯುರೇನಿಯಮನ್ನು ಬಾಂಬ್ ದಾಳಿಗಿಂತ ಮೊದಲೇ ಅಥವಾ ಸಂಘರ್ಷ ಆರಂಭ ಆದ ತಕ್ಷಣ ಬೇರೆ ಕಡೆ ಸಾಗಿಸ್ಬಿಟ್ಟಿದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಅಂತ. ಅದರದೊಂದು ಸ್ಯಾಟಲೈಟ್ ಇಮೇಜು ಇದೆ. 16 ಟ್ರಕ್ ನಿಂತ್ಕೊಂಡಿದ್ದಾವೆ ಸಾಲಾಗಿ. ಫೋರ್ಡೋ ಅಣು ಕೇಂದ್ರದ ಬಾಗಿಲದು, ಸಣ್ಣದಾಗಿ ಕಾಣಿಸುತ್ತೆ ಬಾಗಿಲು, ಎಲ್ಲ ಭೂಮಿ ಒಳಗಿರುತ್ತದು. ಅದರ ಬಾಗಿಲಲ್ಲಿ ನಿಂತಹ 16 ಟ್ರಕ್ಗಳು ಇವುಗಳ ಮೂಲಕ 408 kg ಯುರೇನಿಯಮನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ್ದಾರೆ ಅಂತ. ಹಂಗೆ ಮಾಡಿದ ಮೇಲೆ ಈ ದಾಳಿಯಿಂದ ಏನು ಸಾಧಿಸಿದಂತಾಯಿತು? ಅವ್ರ ಹತ್ರ ಈಗ 408 kg ಎನ್ರಿಚ್ಡ್ ಯುರೇನಿಯಂ ಇರಬಹುದಪ್ಪ, ಆದರೆ ಇನ್ನು ಮುಂದೆ ಅವುಗಳನ್ನು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡುವ ಕೆಪಾಸಿಟಿನ ಹೊಡೆದಾಕಿದ್ದೀವಿ ಅಂತ ಈಗ ಅಮೇರಿಕ ಇಸ್ರೇಲ್ಗಳು ಹೇಳೋದು. ಇನ್ನು ಮುಂದೆ ಮಾಡೋದಕ್ಕಾಗೋದಿಲ್ಲ ಅವರು. ಇನ್ನು ಮುಂದೆ ಮಾಡಬೇಕು ಅಂದರೆ, ಮೊನ್ನೆನೇ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು, ಇನ್ನು 3 ವರ್ಷ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಅಂತ. ಮತ್ತೆ ಯುರೇನಿಯಂ ಎನ್ರಿಚ್ಮೆಂಟಿಗೆ ಬೇಕಾದಷ್ಟು ಫೆಸಿಲಿಟಿ ಮತ್ತೆ ಕಟ್ಕೋಬೇಕು ಅವರು. 3 ವರ್ಷ ಟೈಮ್. ಇರಾನಿನ ಅಣ್ವಸ್ತ್ರ ಪ್ರೋಗ್ರಾಮನ್ನು 3 ವರ್ಷ ನಾವು ಪೋಸ್ಟ್ಪೋನ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಈಗ ಇವರು. ಈ ಕೆಲಸವನ್ನು ಇಸ್ರೇಲ್ 50 ವರ್ಷಗಳಿಂದ ಮಾಡ್ತಾ ಬಂದಿದೆ. 50 ವರ್ಷಗಳಿಂದ ಇರಾನ್ ಅಣ್ವಸ್ತ್ರ ತಯಾರಿಸುವ ಪ್ರಯತ್ನ ಮಾಡ್ತಾನೇ ಇದೆ. ಅವ್ರದ್ದೊಂದು ಹಂತಕ್ಕೆ ಬಂತು ಅಂದಾಗ ಇಂಥದ್ದೊಂದು ದಾಳಿ ಮಾಡಿ ಇಸ್ರೇಲ್ ಅವರ ಪ್ರಯತ್ನಗಳನ್ನು ಅವುಗಳ ಮೇಲೆ ಚಪ್ಪಡಿಕಲ್ಲಿ ಎಳಿತಾನೇ ಇದ್ದಾರೆ. ಅಮೇರಿಕ ರಣರಂಗವನ್ನು ಪ್ರವೇಶಿಸಿತು, ಇರಾನಿನ 3 ಅಣು ಕೇಂದ್ರಗಳನ್ನು ಧ್ವಂಸ ಮಾಡಿತು. ಅಮೇರಿಕ ಇದನ್ನೆಲ್ಲ ಮಾಡ್ತಾ ಇದ್ದಾಗ ಇಸ್ರೇಲ್ ಸುಮ್ಮನೆ ಇತ್ತ ಅಂದ್ರೆ ಇಲ್ಲ. ಇಸ್ರೇಲು ಇವತ್ತು ದಾಳಿಯನ್ನು ಮುಂದುವರಿಸ್ತು. ಇಸ್ರೇಲಿನ 50 ಯುದ್ಧ ವಿಮಾನಗಳು ಇವತ್ತು ಇರಾನಿನ ಆಕಾಶದಲ್ಲಿ ಹಾರಾಡ್ತಾ ಇದ್ವು. ಇರಾನ್ ಸುಮ್ಮನಿತ್ತ ಅಂದ್ರೆ ಇಲ್ಲ. ಇರಾನ್ ಕೂಡ ಇಸ್ರೇಲ್ ಮೇಲೆ ಇವತ್ತು ದಾಳಿಯನ್ನು ಮುಂದುವರಿಸ್ತು. ಖುರ್ರಮ್ ಶಾ 4 ಅನ್ನುವ ಮಿಸೈಲನ್ನು, ಇರಾನ್ ಹತ್ರ ಇರುವ ಅತ್ಯಂತ ಶಕ್ತಿಶಾಲಿ ಮಿಸೈಲ್ ಇದು, ಅದನ್ನು ಬಳಸಿ ಇವತ್ತು ಇಸ್ರೇಲಿನ ಅನೇಕ ಜಾಗಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಖುರ್ರಮ್ ಶಾ ಅಂತ ಇವರ ಮಿಸೈಲ್ನ ಹೆಸರು. ಇರಾನ್ನ ಏರೋಸ್ಪೇಸ್ ಏಜೆನ್ಸಿ ಅಭಿವೃದ್ಧಿಪಡಿಸಿರುವಂಥ ಮಿಸೈಲ್ ಇದು. ಸೂಪರ್ಸಾನಿಕ್ ಮಿಸೈಲು, ಶಬ್ದಕ್ಕಿಂತ 8 ಪಟ್ಟು ಹೆಚ್ಚಿನ ವೇಗದಲ್ಲಿ ಹಾರುತ್ತೆ. 2,500 ಕಿಲೋಮೀಟರ್ಸ್ ಆಗಬಲ್ಲಂಥ ಸಾಮರ್ಥ್ಯ ಇರುವ ಮಿಸೈಲ್ ಇದು. 1,800 ಕಿಲೋಗ್ರಾಮ್ ಸ್ಫೋಟಕವನ್ನು ತೆಗೆದುಕೊಂಡು ಹೋಗಬಲ್ಲದು. 1,800 kg. ಒಂದೇ ಸಲಕ್ಕೆ 80 ಟಾರ್ಗೆಟ್ಗಳನ್ನು ಇದು ಧ್ವಂಸ ಮಾಡಬಲ್ಲಂಥ ಕ್ಷಿಪಣಿ ಇದು. ಇರಾನಿನ ಹತ್ರ ಇದೆ ಖುರ್ರಮ್ ಶಾ.
ವಾಯು ರಕ್ಷಣಾ ಪಡೆ ಅಂತೇಳಿ ವಾಯು ರಕ್ಷಣಾ ವ್ಯವಸ್ಥೆ ಏನಿರುತ್ತಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್, ಅದನ್ನು ಭೇದಿಸಿಕೊಂಡು ಹೋಗುವ ಸಾಮರ್ಥ್ಯ ಇದಕ್ಕಿದೆ. ಟೋಟಲ್ ಇದರದ್ದು ಒಂದು ಕ್ಷಿಪಣಿಯ ತೂಕ 30,000 kg ಇರುತ್ತೆ. ಇರಾನಿನ ಬತ್ತಳಿಕೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಯನ್ನು ಇವತ್ತು ಇಸ್ರೇಲ್ ಮೇಲೆ ಪ್ರಯೋಗಿಸಲಾಯಿತು. 10ನೇ ದಿವಸದ ಯುದ್ಧ ಇವತ್ತು. ಎರಡೂ ರಾಷ್ಟ್ರಗಳ ಮಧ್ಯದಲ್ಲಿ, ಇರಾನ್ ಇಸ್ರೇಲ್ ಮಧ್ಯದಲ್ಲೂ ಕೂಡ ಇವತ್ತಿನ ಸಂಘರ್ಷ ಮುಂದುವರಿತು. ಇವತ್ತು ಒಂದು ಲೆಕ್ಕಾಚಾರದ ಪ್ರಕಾರ ಹಿಂದಿನ ದಿನಗಳಿಗಿಂತಲೂ ಭೀಕರವಾದಂಥದ್ದು ಅಂತಲೇ ಹೇಳಬಹುದು. ಇರಾನ್ನಲ್ಲೊಂದು ಜೈಲಿದೆ, ಎವಿನ್ ಜೈಲು ಅಂತ ಕರೀತಾರೆ ಅದನ್ನು. ಇದು ನೇರವಾಗಿ ಖಮೇನಿ ಅಂಡರ್ಗೆ ಬರುವಂಥ ಜೈಲಿದು. ಯಾರು ತನ್ನ ಆಡಳಿತವನ್ನು ವಿರೋಧಿಸ್ತಾರೋ, ತನ್ನ ಆಡಳಿತವನ್ನು ಟೀಕೆ ಮಾಡ್ತಾರೋ ಅಂಥವರನ್ನು, ರಾಜಕೀಯ ಎದುರಾಳಿಗಳನ್ನು ಖಮೇನಿ ಇಡ್ತಾ ಇದ್ದದ್ದು ಇದೇ ಜೈಲಿನಲ್ಲಿ. ಸರ್ವಾಧಿಕಾರ, ಯಾರೂ ಮಾತಾಡಂಗಿಲ್ಲ. ಆಡಳಿತದ ವಿರುದ್ಧ ವಿರೋಧ ಮಾಡಿದ್ರೆ ಈ ಜೈಲು. ಆಡಳಿತ ವಿರೋಧಿಗಳು, ಆಕ್ಟಿವಿಸ್ಟ್ಗಳು, ಪತ್ರಕರ್ತರು, ಯಾರು ಇಸ್ರೇಲ್ನ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದಾರೆ ಅನ್ನುವ ಡೌಟ್ ಬರುತ್ತೆ, ಅಂಥವರನ್ನೆಲ್ಲ ಇಡ್ತಾ ಇದ್ದದ್ದು ಜೈಲಿದು. ಇರಾನಿನ ಸರ್ಕಾರದ ಆಡಳಿತದಲ್ಲಿ ಅಲ್ಲ, IRGC ಆಡಳಿತದಲ್ಲಿ ನೇರವಾಗಿ ಇತ್ತು ಎಲಿನ್ ಕಾರಾಗೃಹ. IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಂತ. ಇಸ್ಲಾಮಿಕ್ ರೆವಲ್ಯೂಷನ್ ಇರಾನ್ನಲ್ಲಿ ಆದ ನಂತರ ಅಸ್ತಿತ್ವಕ್ಕೆ ಬಂದಂಥ ಪಡೆ ಅದು. ಒನ್ಸ್ ಅಗೇನ್ ಅದು ನೇರವಾಗಿ ಖಮೇನಿಗೆ ರಿಪೋರ್ಟ್ ಮಾಡ್ಕೊಳ್ಳುತ್ತೆ. ಉಳಿದ ವ್ಯವಸ್ಥೆಯಲ್ಲಿ ಸೈನ್ಯ ಬೇರೆ ಇದೆ, IRGC ಬೇರೆ. ಅಲ್ಲಿ ಆ IRGCಯ ಇಂಟೆಲಿಜೆನ್ಸ್ ಆಫೀಸ್ ಇದ್ದದ್ದು ಕೂಡ ಈ ಜೈಲಿನ ಒಳಗೆ. ಈ ಜೈಲನ್ನು ಟಾರ್ಗೆಟ್ ಮಾಡಿ ಇವತ್ತು ಇಸ್ರೇಲ್ ದಾಳಿ ನಡೆಸ್ತು. ಕೆಲವರಿಗೆ, ಇರಾನ್ ಹೇಳ್ತಾ ಇದೆ ನಮ್ಮ ಯಾರಿಗೂ ಏನೂ ಆಗಿಲ್ಲ, ಅದರಲ್ಲಿ ಒಂದಷ್ಟು ಜನರಿಗೆ ದಾಳಿ ಆಗಿದೆ, ಸ್ವಲ್ಪ ಗೋಡೆ ಗಿಡೆ ಬಿದ್ದಿದ್ದಾವೆ ಅಂತಷ್ಟೇ ಇರಾನ್ ಹೇಳ್ತಾ ಇರೋದು. ಇಸ್ರೇಲಿನ ಉದ್ದೇಶ ಆ ಜೈಲಿನಲ್ಲಿದ್ದವ್ರು ತಪ್ಪಿಸ್ಕೊಂಡು ಹೊರಗೆ ಬರಲಿ ಅನ್ನೋದಾಗಿತ್ತು. ಅಲ್ಲಿನ ಆಡಳಿತವನ್ನು ವಿರೋಧಿಸುವಂಥವರಲ್ಲಿದ್ದಾರೆ, ಪೊಲಿಟಿಕಲ್ ಆಕ್ಟಿವಿಸ್ಟ್ಗಳು, ಪತ್ರಕರ್ತರುಗಳು, ಬೇಹುಗಾರಿಕೆ ಮಾಡೋದಕ್ಕೆ ಹೋಗಿ ಸಿಕ್ಕಾಕೊಂಡವರು, ಅವರೆಲ್ಲ ಅಲ್ಲಿದ್ದಾರೆ. ಅಂಥವ್ರು ಹೊರಗೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ನಡೆದಂಥ ದಾಳಿ. ಇರಾನ್ ಹೇಳ್ತಾ ಇದೆ ಹಾಗೇನೂ ಆಗಿಲ್ಲ ಅಂತ. ಅದನ್ನು ಹೊರತುಪಡಿಸಿದ್ರೆ ಇರಾನ್ನ ಎವಿನ್ ಜೈಲಾಯಿತು, ಒಂದಷ್ಟು ಜನರಿಗೆ ಗಾಯ ಆಗಿದೆಯಂತೆ. ಕರಾಜ್ ನಗರದ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಶಾಹಿದ್ ಬೆಹೆಸ್ಟಿ ಯೂನಿವರ್ಸಿಟಿ ಮೇಲೆ ದಾಳಿ ಆಯಿತು. ಟೆಹರಾನ್ ಮಧ್ಯಭಾಗದಲ್ಲೇ ಇಸ್ರೇಲ್ನ ಮಿಸೈಲ್ಗಳು ಬಿದ್ದವು. ಇರಾನ್ನ ಇಂಧನ ಸಚಿವಾಲಯ ಇಸ್ರೇಲಿಗೆ ಟಾರ್ಗೆಟ್ ಆಗಿತ್ತು ಇವತ್ತು. ಟೆಹರಾನ್ನ ಮಿಲಿಟರಿ ಕಚೇರಿಗಳು ಟಾರ್ಗೆಟ್ ಆಗಿತ್ತು. ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು, ಇರಾನಿನ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು, ದೃಶ್ಯಗಳು ಬರ್ತಾ ಇದ್ದಾವೆ, ಎಲ್ಲ ಟೆಹರಾನಿಂದಿದ್ದು. ಆಮೇಲೆ ಇಸ್ರೇಲ್ ಮೇಲೆ ಆಗಿದ್ದ ದಾಳಿ ಆಮೇಲೆ ತೋರಿಸ್ತೀವಿ. ಇರಾನ್ನ 6 ವಾಯುನೆಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. F-14, F-5, AH-1 ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಲಾಯಿತು. ಇರಾನ್ ಬ್ರಾಡ್ಕಾಸ್ಟಿಂಗ್ ಅಥಾರಿಟಿಯ ಕಚೇರಿ ಮೇಲೆ ದಾಳಿ. ನೆನ್ನೆ ರಾತ್ರಿನೇ ಕೆರ್ಮನ್ ಶಾ ಮೇಲೆ, ಇರಾನಿನ ಕೆರ್ಮನ್ ಶಾ ಮೇಲೆ ನೆನ್ನೆ ರಾತ್ರಿನೇ ಅಟ್ಯಾಕ್ ಮಾಡಿತ್ತು ಇಸ್ರೇಲ್. ಇಸ್ರೇಲ್ ಮೇಲೆ ದಾಳಿಗೆ ಸಿದ್ಧವಾಗಿದ್ದ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಪ್ಯಾಡ್ಗಳ ಮೇಲೆ, ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಪ್ಯಾಡ್ಗಳನ್ನು ಕೂಡ, ಅಂದರೆ ಇನ್ನೇನು ರೆಡಿಯಾಗಿದ್ವು ಆ ಮಿಸೈಲ್ಗಳು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ, ಅವುಗಳನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿತು. ಈ ಕಡೆ ಇಸ್ರೇಲ್ನಲ್ಲಿ ಒಂದು ಕಾರಿಂದ ಅನಿಸುತ್ತೆ, ಡ್ಯಾಶ್ ಕ್ಯಾಮ್ನಲ್ಲಿ ರೆಕಾರ್ಡ್ ಆಗಿರುವಂತೆ, ಇದು ಇಸ್ರೇಲ್ ಒಳಗೆ ನೋಡಿ, ರೋಡ್ ಸೈಡ್ ಬಂದು ಬೀಳುತ್ತೆ ಒಂದು ಬಾಂಬ್. ಖಾಲಿ ಜಾಗದಲ್ಲಿ ಬಿದ್ದಿದ್ದು, ಹೈವೇ ಪಕ್ಕದಲ್ಲಿ. ಅಶ್ಡೋದ್ ಮತ್ತು ಅಷ್ಕಲಾನ್ ವಿದ್ಯುತ್ ಕೇಂದ್ರಗಳು ಇಸ್ರೇಲ್ನಲ್ಲಿ. ಅಶ್ಡೋದ್ ಮತ್ತು ಅಷ್ಕಲಾನ್ ನಗರಗಳ ವಿದ್ಯುತ್ ಕೇಂದ್ರಗಳ ಮೇಲೆ ಇರಾನ್ ದಾಳಿ ನಡೆಸಿತು. ಇವತ್ತು ದಕ್ಷಿಣ ಇಸ್ರೇಲ್ನಲ್ಲಿ ಜಾಸ್ತಿ ದಾಳಿ ಆಯಿತು, ಇರಾನಿನ ದಾಳಿ. ಇದು ಇಸ್ರೇಲಿನ ಡ್ರೋನು ಇರಾನ್ ಮೇಲೆ ಅಟ್ಯಾಕಿಗೆ ಬಂದಿತ್ತು, ಆಕಾಶದಲ್ಲೇ ಇರಾನ್ ಹೊಡೆದಾಕಿದೆ. IRGC ಹೆಡ್ ಕ್ವಾರ್ಟರ್ನ ಇವತ್ತು ಇಸ್ರೇಲ್ ಧ್ವಂಸ ಮಾಡಿತು.
ಇರಾನ್ನಲ್ಲಿರುವ IRGC ಹೆಡ್ ಕ್ವಾರ್ಟರ್. ಈ IRGC ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್, ಅದೇ ಸಪರೇಟ್ ಕಥೆ. ಅದು 50 ಯುದ್ಧ ವಿಮಾನಗಳನ್ನು ಬಳಸಿ ತೆಹರಾನ್ನ ಕಾರಜ್ನಲ್ಲಿರುವ IRGC ಕೇಂದ್ರ ಕಚೇರಿ, ಅವರ ಹೆಡ್ ಆಫೀಸನ್ನೇ ಹೊಡೆದರು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್, IRGC ನಾನು ಆಗಲೇ ಹೇಳಿದ ಹಾಗೆ ಇರಾನ್ನಲ್ಲಿ 1979ರಲ್ಲಿ ಇಸ್ಲಾಮಿಕ್ ಆಡಳಿತ ಬಂದ ನಂತರ IRGCಯನ್ನು ಸ್ಥಾಪನೆ ಮಾಡಲಾಯಿತು. ನೇರವಾಗಿ ಸರ್ವೋಚ್ಚ ನಾಯಕನಿಗೆ ರಿಪೋರ್ಟ್ ಮಾಡಿಕೊಳ್ಳುತ್ತೆ. ಅರ್ಥಾತ್ ಈಗ ಅಯಾತುಲ್ಲಾ ಖಮೇನಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇತ್ತು IRGC. ಕೆಲವು ದೇಶಗಳ IRGCಯನ್ನು ಭಯೋತ್ಪಾದಕ ಸಂಘಟನೆಯ ಪಟ್ಟಿಗೆ ಸೇರಿಸಿದ್ದಾವೆ. ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳೇ ಇದನ್ನು ಒಂದು ಭಯೋತ್ಪಾದಕ ಸಂಘಟನೆ ಅಂತ ಕರೀತವೆ. ಒಂದು ಪ್ಯಾರಲಲ್ ಮಿಲಿಟರಿ ಇದ್ದಂಗೆ. ಈಗ ಇರಾನಿನ ಆಡಳಿತದ ರಕ್ಷಣೆಯ ಜವಾಬ್ದಾರಿ IRGCದು. ಅಯಾತುಲ್ಲಾ ಖಮೇನಿ ಸೀಕ್ರೆಟ್ ಬಂಕರ್ಗೆ ಕುಟುಂಬ ಸಮೇತನಾಗಿ ಹೋಗುವುದಕ್ಕಿಂತ ಮುಂಚೆ ಆಡಳಿತದ ರಕ್ಷಣೆಯ ಜವಾಬ್ದಾರಿ, ದೇಶ ರಕ್ಷಣೆ ಸೈನ್ಯ ಮಾಡ್ಕೊಳ್ಳಿ, ಆಡಳಿತ ರಕ್ಷಣೆ ಜವಾಬ್ದಾರಿಯನ್ನು IRGCಗೆ ಕೊಟ್ಟು ಹೋಗಿರುವಂಥದ್ದು. IRGCಗೆ ಪ್ಯಾರಲಲ್ ಆಗಿ ಏರ್ಫೋರ್ಸ್ ಇದೆ, ನೇವಿ ಇದೆ, ಆರ್ಮಿ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಉಳಿದಂತೆ ಹೌತಿ, ಹಿಜ್ಬುಲ್ಲಾ ಈ ಭಯೋತ್ಪಾದಕ ಸಂಘಟನೆಗಳಿಗೆ ಬೇಕಾದದ್ದನ್ನು ಕೊಡುವ ಜವಾಬ್ದಾರಿ ಕೂಡ IRGC ಇದೆ. ಶಿಯಾ ಭಯೋತ್ಪಾದಕ ಸಂಘಟನೆಗಳು, ಹೌತಿ ಯಮನ್ನಿಂದ ಆಪರೇಟ್ ಮಾಡುತ್ತೆ, ಹಿಜ್ಬುಲ್ಲಾ ಲೆಬನಾನ್ನಿಂದ ಆಪರೇಟ್ ಮಾಡುತ್ತೆ. ಆ ಎರಡೂ ಭಯೋತ್ಪಾದಕ ಸಂಘಟನೆಗಳ ಹಿಂದಿರೋದು ಇರಾನ್. ಆ ಭಯೋತ್ಪಾದಕ ಸಂಘಟನೆಗಳಿಗೆ ಕೊಡಬೇಕಾದದ್ದನ್ನು, ದುಡ್ಡಾಗಿರಬಹುದು, ವೆಪನ್ ಆಗಿರಬಹುದು, ಮೆನ್ ಆಗಿರಬಹುದು, ಅದನ್ನು ಕೊಡುವ ಜವಾಬ್ದಾರಿ IRGCದು. ಇನ್ನೊಂದು ಕಡೆ ಸುನ್ನಿ ಭಯೋತ್ಪಾದಕ ಸಂಘಟನೆ ಹಮಾಸ್ಗೂ ಕೂಡ IRGCನೇ ಸಪೋರ್ಟ್. IRGC ಹೆಡ್ ಆಫೀಸ್ ಮೇಲೆ ನಡೆದ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ರಿಪೋರ್ಟ್ ಇದೆ. 100ಕ್ಕೂ ಹೆಚ್ಚು ಜನ. IRGC ವಕ್ತಾರ ನೇರ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪಿಗೆ ಕೊಟ್ಟಿದ್ದಾರೆ. ನೀವು ಯುದ್ಧ ಶುರು ಮಾಡಿದ್ದೀರಿ, ಎಂಡ್ ನಾವು ಮಾಡ್ತೀವಿ ಅಂತ. ಕ್ರಿಮಿನಲ್ ಅಮೆರಿಕ ಯಹೂದಿ ಆಡಳಿತದ ಆಕ್ರಮಣಕ್ಕೆ ತನ್ನ ಸಂಪೂರ್ಣ ಬೆಂಬಲದೊಂದಿಗೆ ಇಸ್ಲಾಮಿಕ್ ಗಣರಾಜ್ಯದ ಸಾರ್ವಭೌಮತ್ವವನ್ನು ಸ್ಪಷ್ಟವಾಗಿ ಉಲ್ಲಂಘಿಸುವ ಮೂಲಕ ಪವಿತ್ರ ನೆಲದ ಮೇಲೆ ದಾಳಿಯನ್ನು ಶುರು ಮಾಡಿ ಇರಾನ್ ವಿರುದ್ಧದ ಯುದ್ಧಕ್ಕೆ ನೇರವಾಗಿ ಪ್ರವೇಶ ಮಾಡಿದೆ. ಸಾಯುತ್ತಿರುವ ಯಹೂದಿ ಆಡಳಿತವನ್ನು ಪುನರುಜ್ಜೀವನಗೊಳಿಸುವ ಗುರಿ ಇದೆ ಅಮೆರಿಕಕ್ಕೆ. ಇದು ವಿಫಲ ಆಗತ್ತೆ. ಈ ಆಕ್ರಮಣ ನಿಮ್ಮ ಪರವಾಗಿ ಗಡಿಯಾರವನ್ನು ತಿರುಗಿಸುವುದಿಲ್ಲ ಅನ್ನೋ ಭರವಸೆಯನ್ನು ಕೊಡ್ತೀವಿ. ಇಸ್ಲಾಂನ ಯೋಧರು ಈ ಅಪರಾಧಕ್ಕೆ ಪ್ರಬಲವಾಗಿ ಪ್ರತಿಕ್ರಿಯೆ ಕೊಡ್ತಾರೆ. ನಿಮಗೆ ಭಾರಿ ಆಪತ್ತು ಕಾದಿದೆ. ಜೂಜುಕೋರ ಟ್ರಂಪ್ ಅಂದರು. ಜೂಜುಕೋರ ಟ್ರಂಪ್, ನೀವು ಈ ಯುದ್ಧವನ್ನು ಶುರು ಮಾಡಿರಬಹುದು, ಎಂಡ್ ನಾವು ಮಾಡ್ತೀವಿ ಅಂತ. ಕೇಳಿಸ್ಕೊಳ್ಳಿ. جنایتکار در ادامه حمایت‌های همه‌جانبه خود از تجاوزگری رژیم صهیونیستی با نقض آشکار حاکمیت جمهوری اسلامی ایران به صورت مستقیم وارد جنگ با ایران شد و به خاک مقدس ایران تجاوز کرد. این اقدام خصمانه با هدف احیای رژیم در حال مرگ صهیونیستی صورت گرفت، اما نه تنها بی‌ثمر بود، بلکه موجب گسترش دایره اهداف مشروع و متنوع نیروهای مسلح جمهوری اسلامی ایران خواهد شد و زمینه‌های گسترش جنگ در منطقه را فراهم می‌کند. به شما اطمینان می‌دهیم که با این تجاوز عقربه‌های ساعت به سود شما نخواهد چرخید. رزمندگان اسلام در پاسخ به این جنایت با عملیات‌های قدرتمند و هدفمند عواقبی سنگین، پشیمان کننده و غیر قابل پیشبینی برای شما رقم خواهند زد. انشاءالله. Gambler Trump, you can start this war, but we will be the ones who end it. IRGC ಸ್ಪೋಕ್ಸ್ ಪರ್ಸನ್ ಎಚ್ಚರಿಕೆ ಇದು ಡೊನಾಲ್ಡ್ ಟ್ರಂಪ್ಗೆ ನೇರವಾಗಿ. ಆಯ್ತಲ್ಲ, ಇಷ್ಟೆಲ್ಲ ಆಯ್ತಲ್ಲ, ವಾಟ್ ನೆಕ್ಸ್ಟ್? ಇರಾನಿನ ಅಣು ಕೇಂದ್ರಗಳನ್ನು ಧ್ವಂಸ ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ಧ್ವಂಸ ಮಾಡಲಾಯಿತು. ನಿಂತೋಗುತ್ತಾ ಈಗ ಈ ಯುದ್ಧ? ಅಮೇರಿಕ ನಿಲ್ಲಿಸಬೇಕು ಅಂದರು, ಇಸ್ರೇಲ್ ನಿಲ್ಲಿಸಬೇಕು ಅಂದರು, ಇರಾನಿಗೆ ನಿಲ್ಲಿಸೋದಿಲ್ಲ ಇದನ್ನು. 100 ವರ್ಷ ಆಯಿತು. 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 100 ವರ್ಷ ಆಯಿತು
ಅಮೇರಿಕಕ್ಕೆ ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋ ಉದ್ದೇಶ ಇದೆಯಾ ಅನ್ನೋದು ಪ್ರಶ್ನೆನೇ. ಯಾವ ಯಾವ ಮಧ್ಯಪ್ರಾಚ್ಯದಲ್ಲಿ ವಿಶೇಷವಾಗಿ ಯಾವ ಯಾವ ರಣರಂಗಗಳಿಗೆ ಅಮೇರಿಕ ಎಂಟ್ರಿ ಕೊಡ್ತೋ, ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೆಸಿಡೆಂಟ್, ಅಧ್ಯಕ್ಷರು ಯಾರಿದ್ದಾರೆ ಅನ್ನೋದಲ್ಲ, ಬಿಲ್ ಕ್ಲಿಂಟನ್ನಿಂದ ಹಿಡಿದು ಡೊನಾಲ್ಡ್ ಟ್ರಂಪ್ ತನಕ ಮಧ್ಯದಲ್ಲಿ ಬಂದಂಥ ಎಲ್ಲರೂ, ಜಾರ್ಜ್ ಡಬ್ಲ್ಯೂ ಬುಷ್ ಇರ್ಬೋದು, ಬರಾಕ್ ಒಬಾಮಾ ಇರ್ಬೋದು, ಅವರು ಎಂಟ್ರ್ ಆದರೆ ರೆಜಿಮ್ ಚೇಂಜ್ ಮಾಡ್ತಾರೆ. ಅಂದರೆ ಪ್ರತಿಕೂಲ ಆಡಳಿತ, ತಮಗೆ ಪ್ರತಿಕೂಲ ಆಡಳಿತ ನಡೆಸುವವರನ್ನು ಕೆಳಗಿಳಿಸಿ ಅಥವಾ ಸಾಯಿಸಿ ತಮಗೆ ಸೂಕ್ತವಾದ ವ್ಯಕ್ತಿಯೊಬ್ಬನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ರೆಜಿಮ್ ಚೇಂಜ್ ಅನ್ನೋದು ಅದಕ್ಕೆ. ಅರಬ್ ಸ್ಪ್ರಿಂಗ್ ಅಂತ ನಡೀತಲ್ಲ 2012ರಿಂದ, ಅಲ್ಲಿಂದ ಇಲ್ಲಿ ತನಕ ಅಮೇರಿಕ ಅದನ್ನು ಮಾಡಿಕೊಂಡು ಬಂದಿದೆ. ಲಿಬಿಯಾ, ತುನೇಷಿಯಾ, ಇರಾಕ್, ಸಿರಿಯಾದಲ್ಲಿ ಇತ್ತೀಚೆಗಾಯಿತು. ಅಷ್ಟೂ ದೇಶಗಳ ಪಟ್ಟಿ ತಗೊಂಬನ್ನಿ ನೀವು. ರೆಜಿಮ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲೂ ಹಾಗೆ ಆಗುತ್ತಾ? ಆಗುವ ಸಾಧ್ಯತೆಗಳಿದೆ. ಡೊನಾಲ್ಡ್ ಟ್ರಂಪ್ ಯಾವುದನ್ನು ಹಿಂಟ್ ಕೊಡುವ ರೀತಿಯಲ್ಲಿ ಮಾಡೋದಿಲ್ಲ. ಅಂದರೆ ಏನು ಮಾಡಬೇಕು ಅವ್ರಿಗೆ ಈ ಕ್ಷಣ ತನಕ ಇರೋದಿಲ್ಲ ಅದು ತಲೆಯಲ್ಲಿ. ಈಗ ಅಮೇರಿಕ ದಾಳಿ ಮಾಡುತ್ತಾ ಇರಾನ್ ಮೇಲೆ ಅಂತ ಕೇಳಿದಾಗ ಏನಂದರು? ಮಾಡಬಹುದು, ಮಾಡಲಿಕ್ಕಿಲ್ಲ. ಹಾಗೆ ರೆಜಿಮ್ ಚೇಂಜ್ ಮಾಡಬಹುದಾ? ಮೊನ್ನೆನೇ ಒಂದು ಟ್ವೀಟ್ ಇತ್ತಲ್ಲ, ಖೊಮೇನಿ ನೀನು ಎಲ್ಲಿದೆಯಾ ನಮಗೆ ಗೊತ್ತು ಅನ್ನೋ ಥರದ್ದೊಂದು ಟ್ವೀಟ್ ಇತ್ತು. ವಿ ಹ್ಯಾವ್ ನಾಟ್ ಎಟ್ ಡಿಸೈಡೆಡ್ ಟು ಟೇಕ್ ಯು ಔಟ್ ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ಕಿಲ್ ಅಂತ ಬರೆದು ಅದರ ಮುಂದೊಂದು ಉದ್ಗಾರವಾಚಕ ಚಿಹ್ನೆ ಕೂಡ ಇತ್ತು. ಅನ್ಕಂಡೀಷನಲ್ ಸರೆಂಡರ್ ಅನ್ನುವ ಇನ್ನೊಂದು ಟ್ವೀಟು. ಇದೆಲ್ಲವನ್ನು ನೋಡಿದಾಗ ರೆಜಿಮ್ ಚೇಂಜಿನ ಉದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಖಮೇನಿ ಬೇಡ, ಖಮೇನಿ ಬದಲು ಇನ್ನೊಬ್ಬರನ್ನ ಯಾರನ್ನಾರು ತಂದು ಕೂಡಿಸೋಣ. ಅಂದರೆ ಯಾರು ಪಾಶ್ಚಿಮಾತ್ಯ ಆಡಳಿತಕ್ಕೆ ಸೂಕ್ತವಾದಂತೆ ನಡೆದುಕೊಳ್ತಾರೋ ಅಂಥವರೊಬ್ಬರನ್ನ ಕರ್ಕೊಂಡು ಬಂದು ಕೂಡಿಸ್ಬೇಕು. ಆ ಪಹಲಾವಿ ರಾಜ, ಯುವರಾಜ ಅಮೇರಿಕದಲ್ಲೇ ಇರೋದು. ಆ ಯುವರಾಜನದ್ದೊಂದು ಹೇಳಿಕೆ ಬಂತು, ದಂಗೆ ಏಳಬೇಕು ಇರಾನಿನ ಜನ ಖಮೇನಿ ಆಡಳಿತದ ವಿರುದ್ಧ ಅಂತ. ಅಮೇರಿಕಕ್ಕೆ ಅವಕಾಶ ಸಿಕ್ಕರೆ ಅಂಥವರೊಬ್ಬರನ್ನ ಕರ್ಕೊಂಡು ಬಂದು ಕೂಡಿಸ್ತಾರೆ ಇಲ್ಲಿ. ಬಟ್ ರೆಜಿಮ್ ಚೇಂಜಿನ ನಿರ್ಧಾರ ಆಗಿದೆಯಾ? ನೋಡಿ, ಹಿಂದಿನ ಯುದ್ಧಗಳಲ್ಲಿ, ಸಂಘರ್ಷಗಳಲ್ಲಿ ಕಂಡು ಕೇಳರಿಯದಿದ್ದುದು ಒಂದು ದೇಶದ ಆಡಳಿತ ನಡೆಸ್ತಾ ಇರುವ ವ್ಯಕ್ತಿಯನ್ನು ಕಥೆನೇ ಮುಗಿಸ್ಬಿಡೋದು. ಉದ್ದೇಶ ಅದಿದ್ದಂಗೆ ಕಾಣಿಸ್ತಾ ಇದೆ. ಪರ್ಯಾಯ ನಾಯಕತ್ವಕ್ಕೆ ಹುಡುಕಾಟ ನಡೀತಿರಬಹುದು. ಇವತ್ತು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಹೆಚ್ಚು ಕಡಿಮೆ ಹಾಗೆ ಇತ್ತು. ಹೆಚ್ಚು ಕಡಿಮೆ ಅಲಿ ಖಮೇನಿ ಸರ್ಕಾರನ ಯಾಕೆ ತೆಗಿಬಾರ್ದು, ಯಾಕೆ ತೆಗಿಬಾರ್ದು ಅಂತ. ಇಟ್ಸ್ ನಾಟ್ ಪೊಲಿಟಿಕಲಿ ಕರೆಕ್ಟ್ ಟು ಯೂಸ್ ದ ಟರ್ಮ್ ರೆಜಿಮ್ ಚೇಂಜ್, ಬಟ್ ಇಫ್ ದ ಕರೆಂಟ್ ಇರಾನಿಯನ್ ರೆಜಿಮ್ ಈಸ್ ಅನೇಬಲ್ ಟು ಮೇಕ್ ಇರಾನ್ ಗ್ರೇಟ್ ಅಗೇನ್, ವೈ ವುಡಂಟ್ ದೇರ್ ಬಿ ಅ ರೆಜಿಮ್ ಚೇಂಜ್? MGA ಅಂತ, ಅಂದರೆ MIGA, ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ. ಮೇಕ್ ಅಮೇರಿಕಾ ಗ್ರೇಟ್ ಅಗೇನು ಡೊನಾಲ್ಡ್ ಟ್ರಂಪ್ರ ಚುನಾವಣಾ ಘೋಷವಾಕ್ಯ ಆಗಿತ್ತು. ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಹೇಳ್ತಾ ಇದ್ದಾರೆ. ವೈ ನಾಟ್, ಯಾಕೆ ಮಾಡಬಾರ್ದು ಅಂತ. ಈ ಮಧ್ಯದಲ್ಲಿ ಇರಾನ್ಗೆ ಇರುವ ಭರವಸೆ ರಷ್ಯಾ ಮತ್ತು ಚೈನಾ, ಅವು ಎರಡೂ ಕೂಡ ಇರಾನಿನ ಪರವಾಗಿ ರಣರಂಗಕ್ಕೆ ಬರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಮತ್ತು ರಷ್ಯಾ ಬರಬಹುದಾದ, ಸಹಾಯ ಮಾಡಬಹುದಾದ ಎರಡು ದೇಶಗಳು. ವ್ಲಾಡಿಮಿರ್ ಪುಟಿನ್ರನ್ನ, ರಷ್ಯಾದ ಅಧ್ಯಕ್ಷರನ್ನ ಇರಾನಿನ ವಿದೇಶಾಂಗ ಸಚಿವರು ರಷ್ಯಾದಲ್ಲೇ ಭೇಟಿಯಾದರು. ಅಬ್ಬಾಸ್ ಅರಾಚಿ ಅಂತ. ಇಂಟ್ರೆಸ್ಟಿಂಗ್ಲಿ ಅಬ್ಬಾಸ್ ಅರಾಚಿ ಇರಾನ್ನಲ್ಲೇ ಇದ್ದದ್ದು ಈ ಯುದ್ಧನ ಶುರುವಾದ ಮೇಲೆ. ರಷ್ಯಾಗೆ ಹೋಗಬೇಕಾಗಿತ್ತು. ಅವರ ಏರ್ ಸ್ಪೇಸ್ನಲ್ಲಿ ಸಂಪೂರ್ಣ ಸುಪ್ರಿಮಸಿಯನ್ನು ಇಸ್ರೇಲ್ ತಗೊಂಡ್ಬಿಟ್ಟಿದೆ. ಇವರು ವಿಮಾನ ಟೇಕ್ ಆಫ್ ಆಗಬೇಕಲ್ಲ, ಇಸ್ರೇಲಿನ ಪರ್ಮಿಷನ್ ಕೇಳ್ತು. ಇರಾನು ಇಸ್ರೇಲಿನ ಪರ್ಮಿಷನ್ ಕೇಳ್ತು. ನಮ್ಮ ವಿದೇಶಾಂಗ ಸಚಿವರು ರಷ್ಯಾದ ಅಧ್ಯಕ್ಷರನ್ನು ಭೇಟಿಯಾಗೋದಕ್ಕೆ ವಿಮಾನದಲ್ಲಿ ಹೋಗಬೇಕು, ಟೇಕ್ ಆಫ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ, ಇಂಥ ವಿಮಾನ ಇದನ್ನು ಹೊಡಿಬೇಡಿ ಅಂತ. ಇಸ್ರೇಲ್ ಸೈಡ್ ಓಕೆ, ನೀವು ಹೋಗ್ಕೊಳ್ಳಿ ಅಂತ. ಆ ರೀತಿಯಲ್ಲಿ ರಷ್ಯಾಕ್ಕೆ ಬಂದಿದ್ದಾರೆ ಅಬ್ಬಾಸ್. ವ್ಲಾಡಿಮಿರ್ ಪುಟಿನ್ ಅಮೇರಿಕದ ದಾಳಿಯನ್ನು ಉಗ್ರವಾಗಿ ಖಂಡಿಸಿದರು ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿರ್ಬೇಕು ಅವರು.
ಒಂದು ಚರ್ಚೆ ಆಗ್ತಾ ಇತ್ತು, ರಷ್ಯಾ ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡುತ್ತಾ ಅಂತ. ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ, ರಷ್ಯನ್ ಮಾತಾಡುವ 20 ಲಕ್ಷ ಜನ ಇಸ್ರೇಲ್ನಲ್ಲಿದ್ದಾರೆ. ಅಂದರೆ ಅವರು ಯಹೂದಿಗಳೇ ಆಗಿರಬಹುದು. ಇಸ್ರೇಲ್ 1948ರಲ್ಲಿ ಇಸ್ರೇಲ್ ರಚನೆ ಆದಾಗ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿದ್ದಂಥ ಯಹೂದಿಗಳೆಲ್ಲರೂ ಅಲ್ಲಿಗೆ ಬಂದರು. ಆ ರೀತಿಯಲ್ಲಿ ಅಲ್ಲಿಗೆ ಹೋದವರಾಗಿರ್ಬೋದು, ಅಥವಾ ಬೇರೆ ಬೇರೆ ಉದ್ದೇಶಕ್ಕೆ ಇಸ್ರೇಲ್ನಲ್ಲಿ ಇರುವವರಾಗಿರ್ಬೋದು. ಅಂಥ 20 ಲಕ್ಷ ಜನ ಇದ್ದಾರಲ್ಲಿ, ಅವರ ಸುರಕ್ಷತೆಯನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ ವ್ಲಾಡಿಮಿರ್ ಪುಟಿನ್ ಹೇಳಿದರು. ಅದರ ಅರ್ಥ ರಷ್ಯಾ ದಾಳಿ ಮಾಡೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. Мы должны проявлять определенную солидарность, так и есть. Но в каждом случае все-таки любые конфликты достаточно уникальные. Хочу обратить ваше внимание, что в Израиле проживает почти 2 миллиона человек, выходцев из бывшего Советского Союза и Российской Федерации. Это почти русскоговорящая страна сегодня. Вот. И мы, безусловно, всегда в новейшей российской истории учитываем этот фактор. ಇಸ್ರೇಲ್ ಮತ್ತು ಅಮೆರಿಕ ತಮ್ಮ ಮೇಲೆ ನಡೆಸಿದ ದಾಳಿಯನ್ನು ಖಂಡಿಸಿದ್ದಕ್ಕೆ ಇರಾನ್ ರಷ್ಯಾಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದೆ. ಸಹಾಯ ಮಾಡಬೇಕು ಯುದ್ಧದಲ್ಲಿ ಅನ್ನೋ ಮನಸ್ಸು ಇಸ್ರೇಲ್ಗೆ ಇದೆಯೋ ಇಲ್ವೋ ಅದು ಒಂದು ಚರ್ಚೆ ಬೇರೆ. ಮಾಡಬೇಕು ಅಂದ್ಕೊಂಡ್ರೂ ಸಹಾಯ ಮಾಡುವ ಸ್ಥಿತಿಯಲ್ಲಿ ರಷ್ಯಾ ಇದೆಯಾ? 3.5 ವರ್ಷದಿಂದ ಯುಕ್ರೇನ್ ಜೊತೆಗೆ ಯುದ್ಧ ಮಾಡ್ತಿದ್ದಾರೆ ಅವರು. ಮಾಡೋ ಸ್ಥಿತಿಯಲ್ಲಾದರೂ ರಷ್ಯಾ ಇರಬೇಕಲ್ಲ. ಇನ್ನು ಚೈನಾ, ಬ್ಯಾಕ್ ಸ್ಟೇಜ್ನಲ್ಲಿ ಚೈನಾಕ್ಕೂ ಅಮೆರಿಕಕ್ಕೂ ಮಾತುಕತೆ ನಡೀತಾ ಇದ್ದಾವೆ. ಚೈನಾ ಇಡೀ ಜಗತ್ತೇ ರೀ, ಎಲ್ಲ ದೇಶಗಳು ಬರೀ ಹಣಕಾಸು ಹಿತಾಸಕ್ತಿಯನ್ನು ಮಾತ್ರ ನೋಡ್ಕೊಳ್ತಾವೆ. ಈಗ ಯುದ್ಧದಲ್ಲಿ ಭಾಗವಹಿಸಿದ್ರೇನು, ಭಾಗವಹಿಸದೇ ಇದ್ರೇನು, ತಟಸ್ಥವಾಗಿದ್ರೇನು, ನಮ್ಮ ದೇಶದ ಹಣಕಾಸಿಗೆ ಏನಾಗುತ್ತೆ, ಭಾರತವೂ ಸೇರಿದಂತೆ ಎಲ್ಲರೂ ಯೋಚನೆ ಮಾಡೋದು ಅದನ್ನೇ. ಈಗ ಹಣಕಾಸಿನ ವಿಷಯ ಯಾಕೆ ಬಂತು ಅಂದರೆ, ಅಲ್ಲೊಂದು ನೋಡ್ತಾ ಇದ್ದೀರಲ್ಲ ನೀವು, ಕ್ರೀಕ್ ಅಂತ ಕರೀತಾರೆ ಅದನ್ನು, ಜಲಸಂಧಿ. 31 ಮೈಲು ಇದೆ ಅದು, ಹೊರ್ಮುಜ್ ಜಲಸಂಧಿ 31 ಮೈಲು. ಅದು ಇರಾನಿನ ಕಂಟ್ರೋಲ್ನಲ್ಲಿದೆ. ಇದನ್ನು ಬಂದ್ ಮಾಡುವ ನಿರ್ಧಾರಕ್ಕೆ, ಅಂದರೆ ಬಂದ್ ಮಾಡುವ ನಿರ್ಧಾರಕ್ಕೆ ಇರಾನಿಯನ್ ಪಾರ್ಲಿಮೆಂಟ್ ಬಂದಿದೆ. ಈಗ ಇದನ್ನು ಬಂದ್ ಮಾಡ್ತೀವಿ ನಾವು ಅಂತ. ಅಂದರೆ ನಿಮ್ಮ ಹತ್ರ ಮಿಲಿಟರಿ ಪವರ್ ಇದೆ, ಅದನ್ನು ಬಳಸಿ ನೀವು ನಮ್ಮ ಮೇಲೆ ದಾಳಿ ಮಾಡ್ತೀರಿ ಅನ್ನೋದಾದರೆ, ನಮ್ಮ ಹತ್ರ ಸ್ಟ್ರಾಟಜಿಕಲ್ ಪವರ್ ಇದೆ, ಅದನ್ನು ನಾವು ಬಳಸ್ತೀವಿ ಅಂತ ಇರಾನ್ ಹೊರಟಿದೆ. ಈಗ ನೋಡಿ ಅದು ಜಾಗ ಹೆಂಗಿದೆ ನೋಡಿ. ಇಡೀ ಜಗತ್ತಿಗೆ 20% ಕ್ರೂಡ್ ಆಯಿಲ್ ಸಪ್ಲೈ ಆಗೋದು ಇದೇ ಜಲಸಂಧಿಯ ಮೂಲಕ. ಆಯಿಲ್ ಪ್ರೊಡ್ಯೂಸರ್ ದೇಶಗಳೆಲ್ಲವೂ ಕೂಡ ಸುತ್ತು ಕಡೆ ಇದ್ದಾವೆ. ನೋಡ್ತಾ ಇದ್ದಾರಲ್ಲ, UAE, ಕತಾರ್, ಬಹರೇನ್, ಕುವೈತ್, ಇರಾಕ್, ಇರಾನ್ ಎಲ್ಲವೂ ಸುತ್ತು ಕಡೆ ಇದ್ದಾವೆ. ತಾವು ತಯಾರಿಸಿದ ಆಯಿಲನ್ನು ಹಡಗುಗಳಿಗೆ ತುಂಬುತ್ತಾರಲ್ಲ, ಅಲ್ಲಿ ಅದೇ ಜಲಸಂಧಿಯಲ್ಲಿ ಹಡಗುಗಳಿಗೆ ತುಂಬಿ ಆ ಜಲಸಂಧಿಯ ಮೂಲಕ ಹಡಗುಗಳು ಹೋಗಬೇಕು. ಇಡೀ ಪ್ರಪಂಚಕ್ಕೆ ಏನು ಸಪ್ಲೈ ಆಗುವ ಕ್ರೂಡ್ ಆಯಿಲ್ ಪೈಕಿ 20% ಕ್ರೂಡ್ ಆಯಿಲ್ ಅಲ್ಲಿಂದ ಹೋಗುತ್ತೆ. ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಈಗ ಭಾರತಕ್ಕೆ ಬರುವ ಕ್ರೂಡ್ ಆಯಿಲ್ ಪೈಕಿ 40% ಅಲ್ಲಿಂದ ಬರುತ್ತೆ. ಒಂದು ದಿನಕ್ಕೆ 550 ಮಿಲಿಯನ್ ಬ್ಯಾರೆಲ್ ಕ್ರೂಡ್ ಆಯಿಲ್ ಭಾರತಕ್ಕೆ ಬೇಕು. 550 ಮಿಲಿಯನ್ ಬ್ಯಾರೆಲ್ ಭಾರತ ತರಿಸ್ಕೊಳ್ಳೋ ಕ್ರೂಡ್ ಆಯಿಲ್. ಅದರಲ್ಲಿ 2 ಲಕ್ಷ ಬ್ಯಾರೆಲ್ಗಳು ಹೊರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಬರಬೇಕು, ಆ ಕ್ರೀಕನ್ನು ದಾಟ್ಕೊಂಡು ಬರಬೇಕು. ಇರಾನ್ ಇದನ್ನು ಕ್ಲೋಸ್ ಮಾಡುವ ನಿರ್ಧಾರ ಮಾಡಿದ್ರೆ ಆಯಿಲ್ ಪ್ರೈಸ್ ಏನಾಗುತ್ತೆ ಸದ್ಯಕ್ಕಿರುವ ಪ್ರಶ್ನೆ ಅದು. ಈಗಾಗಲೇ 10% ಜಾಸ್ತಿ ಆಗಿದೆ. ಈ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಶುರು ಮಾಡಿದ ಮೇಲೆ 10% ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ. ಅರೌಂಡ್ $70 ಪರ್ ಬ್ಯಾರಲ್ ಇತ್ತು. ಈಗ ಇವತ್ತಿನ ರೇಟ್ $78. ಇದು ಅಕಸ್ಮಾತ್ ಕ್ಲೋಸ್ ಆಗಿಬಿಟ್ರೆ $95-100 ತನಕ ಒಂದು ಬ್ಯಾರೆಲ್ಗೆ ಕ್ರೂಡ್ ಆಯಿಲ್ ಪ್ರೈಸ್ ಹೋಗಬಹುದು. $95-100 ತನಕ ಹೋದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡ್ರಿ, ಇಡೀ ಪ್ರಪಂಚಕ್ಕೆ 20% ಆ ಮಾರ್ಗದ ಮೂಲಕ ಸಪ್ಲೈ ಆಗುತ್ತೆ, 40% ಇಂಡಿಯಾಕ್ಕೆ ಬರೋದು ಆ ಮಾರ್ಗದ ಮೂಲಕ. ನಮ್ಮ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳ್ತಾ ಇದ್ದಾರೆ, ಹಂಗೇನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ. ಅಂದರೆ 2 ವಾರನೋ 3 ವಾರಕ್ಕೋ ಆಗುವಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ. 3 ವಾರ ಆಗುವಷ್ಟು ಸ್ಟಾಕ್ ಇದೆ. ಸ್ವಲ್ಪ ದಿನ ಬಂದಾಗುತ್ತೆ, ಆಮೇಲೆ ಮತ್ತೆ ಓಪನ್ ಆಗುತ್ತೆ. ಭಾರತಕ್ಕೆ ಕ್ರೂಡ್ ಆಯಿಲ್ನ ಕೊರತೆ ಆಗೋದಿಲ್ಲ ಅಂತ ಹರ್ದೀಪ್ ಸಿಂಗ್ ಪುರಿ ಹೇಳ್ತಾ ಇದ್ದಾರೆ, ನಮ್ಮ ಪೆಟ್ರೋಲಿಯಂ ಸಚಿವರು. ಕೇಳಿಸ್ಕೊಳ್ಳಿ. As far as the global situation today is concerned, the escalation of tensions in
the Middle East was not entirely unexpected. In fact, we had foreshadowed this escalation, and the government under the Honorable Prime Minister has been consistently and periodically reviewing the situation, including the possibility of the closure of the Straits of Hormuz. And as I have mentioned earlier, and out of the 5.5 million barrels of crude oil that India consumes daily, about 1.5 and 2 million only come through the Straits of Hormuz. We import roughly 4 million barrels through other routes, and our companies, the oil marketing companies, have enough stocks. Most of them have stocks up to 3 weeks. One of them has in fact 25 days stocks. And we are also confident that we can increase the ಫಾರ್ ಯುವರ್ ಇನ್ಫಾರ್ಮೇಷನ್, ಭಾರತ ಇರಾನ್ನಿಂದ ಡೈರೆಕ್ಟಾಗಿ ಆಯಿಲ್ ಖರೀದಿ ಮಾಡೋದಿಲ್ಲ, ಮಾಡೋದು ನಿಲ್ಲಿಸಿದ್ದೀವಿ ನಾವು. ಅಮೇರಿಕಾ ಇರಾನ್ ಸಂಘರ್ಷ ಶುರುವಾದಾಗ ಸ್ಯಾಂಕ್ಷನ್ಸ್ ಹಾಕ್ತು ಅಮೇರಿಕಾ, ನೀವು ಅವರಿಂದ ಏನೋ ಆಯಿಲ್ ಖರೀದಿ ಮಾಡಬಾರ್ದು ಅಂತ. ಭಾರತ ಓಕೆ ಅಂತು. ಬಟ್ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ರಷ್ಯಾದಿಂದನೂ ಖರೀದಿ ಮಾಡಬಾರ್ದು ಅಂದರು. ಭಾರತ ನಥಿಂಗ್ ಡೂಯಿಂಗ್, ನಾವು ಅಲ್ಲಿಂದಾನೇ ತಗೊಳ್ತೀವಿ ಅಂತ ಭಾರತ ಹೇಳ್ತು. ಸ್ಟ್ರಾಟಜಿಕ್ ಆಟೋನಮಿ ಅಂತಾರೆ. ಎಲ್ಲಿಂದ ಖರೀದಿ ಮಾಡಿದ್ರೆ ನಮಗೆ ಲಾಭನೋ ಅಲ್ಲಿಂದ ನಾವು ತಗೋತೀವಿ, ನಮ್ಮನ್ನು ಡಿಕ್ಟೇಟ್ ಮಾಡೋಕ್ಕೆ ಬರಬೇಡಿ ಅಂತ. ಭಾರತಕ್ಕೆ ರಷ್ಯಾ ತುಂಬ ಕಡಿಮೆ ರೇಟ್ನಲ್ಲಿ ಆಯಿಲ್ ಕೊಡ್ತು. ಅಫ್ಕೋರ್ಸ್ ಅವಾಗ ಯಾರೂ ತಗೊಳ್ಳೋರು ಇರಲಿಲ್ಲ ಅದರ ಹತ್ರ. ಭಾರತ ಹೇಳಿದ ಅಷ್ಟು ಟರ್ಮ್ಗಳಿಗೆ ಒಪ್ಕೊಂಡು ಆಯಿಲ್ ಸಪ್ಲೈಯನ್ನು ರಷ್ಯಾ ಶುರು ಮಾಡ್ತು. ಈಗ ಭಾರತಕ್ಕೆ ಬೇಕಾದ ಕ್ರೂಡ್ ಆಯಿಲ್ನ ಪೈಕಿ 37.8% ಕ್ರೂಡ್ ಆಯಿಲನ್ನು ಭಾರತ ರಷ್ಯಾದಿಂದ ತಗೊಳುತ್ತೆ. ಹೈಯೆಸ್ಟ್ ಕ್ರೂಡ್ ಆಯಿಲ್ ಸಪ್ಲೈ ಮಾಡೋದು ರಷ್ಯಾ ಈಗ ಭಾರತಕ್ಕೆ. ಅದನ್ನು ಹೊರತುಪಡಿಸಿದ್ರೆ ಇರಾಕ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಮೇರಿಕದಿಂದಲೂ 7.3% ತಗೋತೀವಿ. ಆಫ್ರಿಕನ್ ಕಂಟ್ರೀಸಿಂದ 12.2% ಬರುತ್ತೆ. ಉಳಿದಂತೆ ಅಲ್ಲಿ ಇಲ್ಲಿ ಸೇರಿಸ್ಕೊಂಡು 6.7% ನಮಗೆ ಆಯಿಲ್ ಸಪ್ಲೈ ಆಗೋದು. ಇಂಟ್ರೆಸ್ಟಿಂಗ್ಲಿ ರಷ್ಯಾದಿಂದ ನೀವು ಆಯಿಲ್ ಖರೀದಿ ಮಾಡಬಾರ್ದು ಅಂಥೇಳಿ ನಿಬಂಧನೆಗಳನ್ನು ವಿಧಿಸಿ ಎಲ್ಲ ಮಾಡಿದ್ರು. ಭಾರತ ಕ್ರೂಡ್ ಆಯಿಲನ್ನು ರಷ್ಯಾದಿಂದ ತರಿಸ್ಕೊಳ್ಳುತ್ತೆ, ಇಲ್ಲಿ ರಿಫೈನ್ ಮಾಡುತ್ತೆ, ಮತ್ತು ಪೆಟ್ರೋಲ್ ಮತ್ತು ಡೀಸೆಲನ್ನು ಅದೇ ಯುರೋಪಿಯನ್ ರಾಷ್ಟ್ರಗಳಿಗೆ ಭಾರತ ಕಳಿಸುತ್ತೆ. ಅಳಿಯ ಅಲ್ಲ ಮಗಳ ಗಂಡ. ಅವ್ರು ಕ್ರೂಡ್ ಆಯಿಲ್ ತಗೊಳ್ಳೋದಿಲ್ಲ, ಬಟ್ ಪ್ಯೂರ್ ಆಯಿಲನ್ನು ನಮ್ಮಿಂದ ತಗೊಳ್ತಾರೆ. ಆಳಂದದ ಶಾಸಕ BR ಪಾಟೀಲರ ಆಡಿಯೋ ರಿಲೀಸ್ ಆಯಿತು. ಹೌದ್ರಿ, ನಂದೇ ಆಡಿಯೋ, ಸೋ ವಾಟ್ ಅಂತ BR ಪಾಟೀಲರು ಮಾತಾಡಿದ್ರು. ಅದಾದ ನಂತರ ರಾಜು ಕಾಗವಾಡದ ಶಾಸಕರು ಇವತ್ತು ಹೇಳಿದ್ದು BR ಪಾಟೀಲರ ಹೇಳಿಕೆಗಿಂತಲೂ ಸ್ಟ್ರಾಂಗ್ ಆಗಿತ್ತು. BR ಪಾಟೀಲರು ಒಂದು ಡಿಫೆನ್ಸ್ ಆರ ತಗೋಬೋದು, ನಾ ಫೋನಲ್ಲಿ ಮಾತಾಡಿದ್ದಪ್ಪ, ಆಡಿಯೋ ರಿಲೀಸ್ ಆಗಿಬಿಟ್ಟಿದೆ, ಏನು ಮಾಡಲಿ ಅಂತ. ರಾಜು ಕಾಗೆ ಓಪನ್ ಆಗಿ BR ಪಾಟೀಲರಿಗೆ ಇರುವ ಸಮಸ್ಯೆ, ಅಪ್ಪನಂಥ ಸಮಸ್ಯೆಗಳು ನನಗೂ ಇದ್ದಾವೆ ಅಂತ. ವಿಶೇಷ ಅನುದಾನ ಕೊಟ್ಟಿದ್ದಾರೆ, 2 ವರ್ಷ ಆಗಿದೆ, ಕೆಲಸ ಸ್ಟಾರ್ಟ್ ಆಗ್ತಾ ಇಲ್ಲ ಇನ್ನೂ ಅಂತ. ರಾಜೀನಾಮೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅಂದ್ಬಿಟ್ಟು. 25 ಕೋಟಿಯಲ್ಲಿ 12 ಕೋಟಿ ರಸ್ತೆ ಕಾಮಗಾರಿಗೆ 2 ವರ್ಷ ಆಯಿತು ಕೊಟ್ಟು, ಇನ್ನೂ ಕಾಮಗಾರಿ ಶುರುವಾಗ್ತಾ ಇಲ್ಲ, ವರ್ಕ್ ಆರ್ಡರೇ ಕೊಟ್ಟಿಲ್ಲ ಅಂತ ರಾಜು ಕಾಗೆ ಅವರು ಮಾತಾಡಿದ್ದು. ಕೇಳಿಸ್ಕೊಳ್ಳಿ. ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅವ್ರ ಆತ್ಮಹತ್ಯೆ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ, ಏನಿಗೆ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲ ಮಾತಿದ್ದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಐತಿದಾವ ಇಲ್ಲಿವೆಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಇದು ಎಲ್ಲ ವ್ಯವಸ್ಥೆ ಅನ್ನೋದೆಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್ ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ? ಅದೇನ್ ದೇವ್ರಿಗೆ ಗೊತ್ತಪ್ಪ. ಈಗ BR ಪಾಟೀಲ್ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಹಂಗ ಆಗ್ತಿರ್ಬೇಕು. ಮತ್ತ 2 ವರ್ಷ ಕೊಡ್ತಿದ್ರ ಅರ್ಥ ಏನು? ರಾಜ್ಯದಲ್ಲಿ ಆಡಳಿತ ಕುಸಿದಿದೆ ಅಂತ ಆಡಳಿತ ಪಕ್ಷದ ಶಾಸಕರೊಬ್ಬರು ಹೇಳಿದ್ರು. ಬೇಳೂರು ಗೋಪಾಲಕೃಷ್ಣ ಸಾಗರದ ಶಾಸಕರು ಹೇಳಿದ್ರು. ಆರೋಪ ಜಮೀರ್ ಅಹಮದ್ ಖಾನ್ರ ಮೇಲೆ ಬಂದಿದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ, ವಸತಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ. NY ಗೋಪಾಲಕೃಷ್ಣ ಇನ್ನೊಬ್ಬ ಶಾಸಕರು ಈಗಷ್ಟೇ ಮಾತಾಡಿದ್ದಾರೆ ಸಾಯಂಕಾಲ. ದಯವಿಟ್ಟು ಕ್ಷಮಿಸಿ, ನನಗೆ ಶಾಸಕನಾಗಿ ಒಂದು ರಸ್ತೆ ಮಾಡ್ಸೋಕ್ಕಾಗಲಿಲ್ಲ, ಚರಂಡಿ ಮಾಡ್ಸೋಕ್ಕಾಗಲಿಲ್ಲ, ಶಾಲೆ ಮಾಡ್ಸೋಕ್ಕಾಗಲಿಲ್ಲ, ಕ್ಷಮಿಸಿ ಅಂತ ಜನರ ಹತ್ರ ಹೇಳ್ತಾ ಇದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.